ಶ್ರೀಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ನರಸಿಂಹೋ ಅಖಿಲಾಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಭಯೋನಿಧಿಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೆಂದವೇ. ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಳವೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇತ್. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಸೃಷ್ಟಿಸ್ಥಿತ್ಯಪ್ಯೇಯಃ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಶ್ರೀಗುರುಭ್ಯೋ ನಮಃ. ಪೃಥಾ ಉವಾಚ ನಮಸ್ಯೆ ಪುರುಷಂ ತ್ವಾದ್ಯಂ ಈಶ್ವರಂ ಪ್ರಕೃತೇಃ ಪರಂ ಅಲಕ್ಷ್ಯಂ ಸರ್ವಭೂತಾನಾಂ ಅಂತರ್ಬಹಿರಪಿ ಧ್ರುವಂ. ಮಾಯಾ ಯವನಿಕಾಚ್ಛನ್ನೋ ಮಯಾ ಅಧೋಕ್ಷಜಮರ್ಥ್ಯಯ ನ ಲಕ್ಷ್ಯಸೆ ಮೂಢದೃಶಾ ನಟೋ ನಾಟ್ಯಶರೋ ಯಥಾ. ತ್ವಾಂ ಇತಿ ಅಪರೋಕ್ಷತೆಯ ನಿರ್ದಿಷ್ಟಸ್ಯ ಕಥಂ ಅಲಕ್ಷ್ಯತ್ವಂ ಇತ್ಯತಃ ಅಲಕ್ಷ್ಯತ್ವಂ ವಿಶದಯತಿ ಮಾಯೆಯ ಇತಿ. ಹಿಂದಿನ ಶ್ಲೋಕ ಇದು ಎರಡನೇ ಶ್ಲೋಕ. ಇದು ಹಿಂದಿನ ಶ್ಲೋಕದಲ್ಲಿ ನಮಸ್ಯೆ ಪುರುಷಂ ತ್ವಾದ್ಯಂ ಅಂತ ಹೇಳಿದರು. ಅಂದರೆ ತ್ವಾ ಸ್ವಾಮಿ ನೀನು ಅಲಕ್ಷ್ಯನಾಗಿದ್ದಿ, ನಮ್ಮ ಲಕ್ಷ್ಯಕ್ಕೆ ಸಿಲುಕುವವನಲ್ಲ ಹಾಗೆ ಅಂತ ಹೇಳಿದರು. ಅಲ್ಲ, ಇದ್ರ ಮೇಲೆ ಕೃಷ್ಣ ಪ್ರಶ್ನೆ ಮಾಡಿದನಂತೆ, ಅಲ್ಲ ನಿನ್ನ ಕಣ್ಣೆದುರಿಗೆ ನಾನು ಕಾಣ್ತಾ ಇದ್ದೇನೆ, ಮತ್ತೆ ನನ್ನನ್ನು ಅಲಕ್ಷ್ಯ ಅಂತ ಹೇಳಿಬಿಟ್ರೆ? ಕಣ್ಣೆದುರುಗಡೆ ಇರುವವರನ್ನು ಅಲಕ್ಷ್ಯ ಅಂತ ಹೇಳುವವರಂತೆ ಇಲ್ಲ. ಈಗ ನೋಡಿ, ಹುಡುಗರು ಹಾಗೆ ನೋಡಿ, ಎದುರುಗಡೆ ಕೂತು ಪಾಠ ಹೇಳ್ತಾ ಇದ್ದರೆ ಅವರ ಲಕ್ಷ್ಯ ಎಲ್ಲೋ ಇರ್ತದೆ, ಮನಸ್ಸು ಎಲ್ಲೋ ಇರ್ತದೆ. ಅದನ್ನು ಕೃಷ್ಣ ಹೇಳ್ತಾ ಇದ್ದಾನೆ, ನಿನ್ನ ಎದುರುಗಡೆನೇ ನಾನು ಇದ್ದೀನಿ, ಹಾಗಿರುವಾಗಲೂ ಕೂಡ ಅಲಕ್ಷ್ಯ ಅಂತ ಯಾಕೆ ನನ್ನನ್ನು ಹೇಳ್ತೀಯಾ ಹಾಗೆ ಅಂತ ಬಂದರೆ, ಅದಕ್ಕೆ ಕುಂತಿದೇವಿ ಹೇಳ್ತಾಳೆ ನೋಡಿ, ಎಷ್ಟು ಶಾಸ್ತ್ರದ ಒಂದು ಹಿನ್ನೆಲೆ ಈ ಸ್ತೋತ್ರದಲ್ಲಿ ಇದೆ ಅಂತ ನಾವು ಮನಗಾಣಬೇಕು. ಮಾಯೈವ ಜವನಿಕಾ ಆಚ್ಛಾದಿಕ ತಯಾ ಛನ್ನಃ ಆಚ್ಛಾದಿತಃ ಹಾಗೆ ಅಂತ. ನಮ್ಮಲ್ಲಿ ನಾವು ಹಿಂದೆ ನೋಡಿದ್ದೀವಿ, ಸ್ವರೂಪದೇಹ ಅಂದರೆ ಜೀವನ ಸುತ್ತ ಲಿಂಗ ಶರೀರದ ಮೇಲೆ ಅನಿರುದ್ಧ ಶರೀರದ ಮೇಲೆ ಸ್ಥೂಲ ಶರೀರ ಹಾಗೆ ಅಂತ ನೋಡಿದ್ದೀವಿ. ಈ ಲಿಂಗ ಶರೀರ ಮತ್ತು ಜೀವ ಇದೆರಡರ ಮಧ್ಯದಲ್ಲಿ ಇನ್ನೊಂದು ಎರಡು ಸೇರಿಸ್ತಾರೆ, ಜೀವಾಚ್ಛಾದಿಕ ಪರಮಾಚ್ಛಾದಿಕ ಹಾಗೆ ಅಂತ. ಈಗ ನಮ್ಮನ್ನು ಕೇಳಿ, ನಿಮ್ಮ ಸ್ವರೂಪ ನಿಮ್ಮ ಜೀವ ಎಂಥದ್ದು ಹಾಗೆ ಅಂತ ಕೇಳಿದರೆ ನಮಗೆ ಗೊತ್ತಿಲ್ಲ ಅಂತಲೇ ಅಷ್ಟೇ ಹೇಳಬೇಕು. ನಾವೇನಾಗಿರ್ಬೋದು ಸ್ವರೂಪದಲ್ಲಿ, ಈಗಂತೂ ಮನುಷ್ಯ ಶರೀರ ಇದೆ, ಆದರೆ ಒಳಗೆ ಆ ಜೀವ ಮೂಲ ರೂಪ ಅಂತ ಏನಿದೆ
ಅದು ಏನಾಗಿರುತ್ತದೆ ಹಾಗೆ ಅಂದರೆ 84 ಲಕ್ಷ ಜೀವರಾಶಿಯಲ್ಲಿ ಯಾವುದು ಬೇಕಾದ್ರೂ ಇರ್ಬೋದು. ನಿಮ್ಗೆ ಯಾವುದು ಪ್ರಾಣಿ ಇಷ್ಟನೋ ಅದನ್ನ ಇಟ್ಕೊಳ್ಳಿ. ಈಗಂತೂ ಗೊತ್ತಿಲ್ಲ. ಏನಿರ್ಬೋದು? ಜಿಂಕೆ ಇರ್ಬೋದು, ಹುಲಿ ಇರ್ಬೋದು, ಸಿಂಹ ಇರ್ಬೋದು, ಆನೆ ಇರ್ಬೋದು. ನಮ್ಮ ಮೂಲ ರೂಪ ಏನಾಗಿರ್ಬೋದು ನಮಗೆ ಗೊತ್ತಿಲ್ಲ. ಅಲ್ಲ, ನನ್ನ ಅನುಭವ ನನಗಿದೆ. ಬೆಳಿಗ್ಗೆ ಎದ್ದರೆ ನನಗೆ ನೆನಪಾಗ್ತದೆ. ನಾನು ನಿತ್ರ ಕೂತ್ರೆ ನಾವು ಅದನ್ನೇ ಹೇಳೋದು, ನಾನು ಮಾಡಿದೆ. ಅರೆ ನೀನು ಅಂದರೆ ಎಂಥವ ನೀನು? ಹಾಗೆ ಅಂದರೆ ಇದು ನಮಗೆ ಗೊತ್ತಿಲ್ಲ ನೋಡಿ. ಇದನ್ನೇನು ಕರೀತಾರೆ? ನಮ್ಮ ಜ್ಞಾನ, ನಮ್ಮ ಗುಣ, ನಮ್ಮ ಧರ್ಮಗಳು ನಮಗೆ ಬರದಂತೆ ಪರಮಾತ್ಮನ ಒಂದು ಪರದೆ ಇದೆ. ಯಾವುದದು? ಜೀವಾಚ್ಛಾದಿಕ ಅಂತ ಅದನ್ನೇ ಕರೆಯೋದು. ನಾನು ಸಾತ್ವಿಕನು, 3 ವಿಧವಾದ ಜೀವರಾಶಿಗಳು ನೋಡಿದ್ದೀವಿ. ಸಾತ್ವಿಕರು, ರಾಜಸರು, ತಾಮಸರು ಹಾಗೆ ಅಂತ. ನಾನು ಯಾರು? ಸಾತ್ವಿಕನೋ ರಾಜಸನೋ ಗೊತ್ತಿಲ್ಲ, ಅಷ್ಟೇ ಹೇಳಬೇಕು. ಇದ್ರ ಮೇಲೆ ಅವರ ಸ್ವರೂಪ ಇಂಥದ್ದು, ಇವರ ಸ್ವರೂಪ ಇಂಥದ್ದು. ನಮ್ಮ ಸ್ವರೂಪನೇ ನಮಗೆ ಗೊತ್ತಿಲ್ಲ. ಬೇರೆಯವರ ಸ್ವರೂಪದ ಬಗ್ಗೆ ನಾವೇನು ವಿಚಾರ ಮಾಡೋದು? ಎಲ್ಲವರು ಶಾಸ್ತ್ರದಲ್ಲಿ ಹೇಳಿದರೆ ಕೈ ಮುಗಿಬೋದು ಅಷ್ಟೆ. ವೇದವ್ಯಾಸರು ಹೇಳಿದರೆ, ಶ್ರೀಮನ್ ಮಧ್ವಾಚಾರ್ಯರು ಹೇಳಿದರೆ, ಹಿರಿಯರು ಅಪರೋಕ್ಷ ಜ್ಞಾನಿಗಳು ಹೇಳಿದರೆ ಕೈ ಮುಗಿಬೋದು. ನಾವೇ ಊಹೆ ಮಾಡಿಕೊಂಡು ಅವರಂಥವರು ಇವರು ಇಂಥವರು. ಅಲ್ಲೇ ನಿನ್ನ ಸ್ವರೂಪನೇ ನನಗೆ ಗೊತ್ತಿಲ್ಲ, ಬೇರೆಯವರ ಸ್ವರೂಪನೇ ಏನು ಟೀಕೆ ಮಾಡ್ತಾ ಕೂತಿದ್ಯಾ ಹಾಗೆ ಅಂತ ವಿಚಾರ ಇದೆಲ್ಲ. ಸೊ ನಮ್ಮ ಸ್ವರೂಪ ನಮಗೆ ಬರದಂತೆ ಮಾಡುವುದು ಯಾವುದು? ಜೀವಾಚ್ಛಾದಿಕ. ಆಚ್ಛಾದನೆ ಅಂದರೆ ಮುಚ್ಚೋದು ಅಂತ ಅರ್ಥ. ಆಚ್ಛಾದನೆ ಮಾಡಿದೆ. ಜೀವನ ಸ್ವರೂಪ ಎಂಥದ್ದು, ಜೀವ ಸಾತ್ವಿಕನೋ ರಾಜಸನೋ ಇದನ್ನೆಲ್ಲ ಮುಚ್ಚಿ ಮಾಡಿಟ್ಟಿದ್ದಾನೆ ದೇವರು. ಅಲ್ಲ, ಯಾಕೆ ಮುಚ್ಚಿ ಮಾಡಿಟ್ಟಿದ್ದಾನೆ? ಅದನ್ನು ರಿವೀಲ್ ಮಾಡಿದರೆ ಏನಾಗ್ತದೆ ಅವನಿಗೆ? ಹಾಗೆ ಅಂದರೆ ದೇವರು ಹೇಳಿದ್ದಾನೆ, ನಿನಗೆ ರಿವೀಲ್ ಮಾಡ್ತಾನೆ, ಅಭಿವ್ಯಕ್ತ ಆಗುವಂತೆ ಮಾಡ್ತಾನೆ. ಯಾವಾಗ? ನೀನು ದೊಡ್ಡ ಸಾಧನೆ ಮಾಡಿದಾಗ ಈ ಒಳಗಿನ ಏನು ಆನಂದಾದಿಗಳಿದೆ ಅಭಿವ್ಯಕ್ತ ಆಗ್ತದೆ. ದೊಡ್ಡ ಸಾಧನೆ ಅಂದರೆ ಯಾವುದು? ಎಲ್ಲರೂ ಮಾಡುವ ದೊಡ್ಡ ದೀರ್ಘಕಾಲದ ಸಾಧನೆ ಯಾವುದು? ದಿವಸ ಮಾಡ್ತೀವಿ. ದೀರ್ಘಕಾಲದ ಸಾಧನೆ ಯಾವುದು? ನಿದ್ರೆ. ಹೌದಲ್ಲ? ದೊಡ್ಡ ಸಾಧನೆ ನಮ್ಮದದು. ದೊಡ್ಡ ಸಾಧನೆಯಲ್ಲಿ ನಮ್ಮ ಆನಂದ ಆವಿರ್ಭಾವ ಆಗ್ತದೆ. ಸಜ್ಜನರಿಗೆ ಆ ಪ್ರಾಜ್ಞಾನಾಮಕ ಪರಮಾತ್ಮನ ಹತ್ರ ಕರ್ಕೊಂಡು ಹೋಗ್ತಾನೆ ಸ್ವಾಮಿ. ನಮ್ಮನ್ನು ಏನು ಮಾಡ್ತಾನೆ? ಪ್ರಾಜ್ಞಾ ಎನ್ನತಕ್ಕ ಪರಮಾತ್ಮನ ರೂಪ. ಅದನ್ನು ಆಲಿಂಗನ ಮಾಡಿಕೊಂಡ್ರೆ ಆ ಜೀವನಿಗೆ ಭಾರಿ ಆನಂದ ಆಗ್ತದೆ. ಆನಂದ ಅಭಿವ್ಯಕ್ತ ಆಗುವಂತೆ ಪರಮಾತ್ಮ ಮಾಡ್ತಾನೆ. ಅದನ್ನಾದರೂ ಯಾಕೆ ಮಾಡ್ತಾನೆ ದೇವರು? ಆನಂದ ಅಭಿವ್ಯಕ್ತಿಯನ್ನು ಯಾಕೆ ಮಾಡ್ತಾನೆ? ಯಾಕೆಂದರೆ ಎಚ್ಚೆತ್ತುಕೊಂಡ ಕೂಡಲೇ ನಾವು ಸುಖವನ್ನು ಎಲ್ಲಿ ಹುಡುಕ್ತೀವಿ? ಹೊರಗಡೆ ಹುಡುಕ್ತೀವಿ. ಕಣ್ಣಿನಿಂದ ನೋಡುವುದು. ಬೆಳಿಗ್ಗೆದ್ದು ನ್ಯೂಸ್ ಪೇಪರ್ ಓದಿದರೆ ಕೆಲವರಿಗೆ ಸುಖ, ಕೆಲವರಿಗೆ ಕುಡಿಬಾರ್ದನ್ನು ಕುಡಿದರೆ ಸುಖ, ನೋಡಬಾರ್ದನ್ನು ನೋಡಿದರೆ ಸುಖ. ಆದರೆ ದೇವರು ಹೇಳ್ತಾನೆ, ನೋಡು, ಮಲಗುವಾಗ ಯಾವುದು ಇತ್ತು? ಯಾವುದೂ ಇಲ್ಲ. ಆದರೂ ಕೂಡ ಬೆಳಿಗ್ಗೆ ಎದ್ದ ಕೂಡಲೇ ನಮಗೇನಂತ ಅನುಭವ ಬಂತು? ನಾನು ಇಷ್ಟೊತ್ತು ದುಃಖ ಪಡ್ತಾ ಮಲಗಿದ್ದೆ ಅಂತ ಯಾರಿಗಾರ ಅನುಭವ ಇದೆಯಾ? ಕನಸು ಬಂದರೆ ಅದು ಬೇರೆ ವಿಚಾರ, ಹೆದರ್ಕೊಳ್ಳೋದು ಬೇರೆ ವಿಚಾರ. ಈ ಡೀಪ್ ಸ್ಲೀಪ್ ಅಂತ ಗಾಢ ನಿದ್ರೆ ಅವಸ್ಥೆ ಅಂತ ಕರೀತಾರೆ. ಆ ನಿದ್ರೆಯಲ್ಲಿ ನಮಗೇನಿದೆ? ಕೇವಲ ಸುಖ. ಯಾರು ಕೊಟ್ಟದ್ದು ಅದು? ಪರಮಾತ್ಮ ಕೊಟ್ಟದ್ದು. ಪರಮಾತ್ಮ ತಾನು ಇದ್ದಾನೆ ಎಂಬುದಕ್ಕೆ ಸೂಚನೆ ಯಾವುದಂದರೆ ಇದೇ ಸೂಚನೆ ಅಂತಾರೆ. ದೇವರಿದ್ದಾನೆ ಎಂಬುದಕ್ಕೆ ಇನ್ನೊಂದು ಬೇಡ. ಯಾಕೆ? ನಾನು ಮಲಗಿದಾಗ ಎಂಥ ಆನಂದ ರೀ ನನಗೆ. ಬೆಳಿಗ್ಗೆದ್ದ ಕೂಡಲೇ ಆನಂದದ ಅನುಭವ ನೋಡಿ, ಎಷ್ಟು ಚೆನ್ನಾಗಿ ರಿಲ್ಯಾಕ್ಸ್ ಆಯಿತು ನನಗೆ, ತುಂಬ ಚೆನ್ನಾಗಿತ್ತು ನಿದ್ದೆ ಮಾಡಿದ್ದು ಅಂತ ಹೇಳ್ತೀವಿ. ಯದ್ಯಪಿ ಆ ನಿದ್ರೆ ಎಂಬುದು ಅವಿದ್ಯೆಯ ಕಾರ್ಯ ಅದು. ಯಾಕೆ? ಯಾವುದರ ಜ್ಞಾನವೂ ಇಲ್ಲ ನಮಗೆ. ನಾನು ಮಲಗಿದ್ದೆ, ಸುಖವಾಗಿದ್ದೇನೆ ಎಂಬ ಅದನ್ನು ಬಿಟ್ಟು ಇನ್ನು ಯಾವ ಜ್ಞಾನವೂ ಇಲ್ಲ ನಮಗೆ. ಪದಾರ್ಥಗಳ ಜ್ಞಾನ ಅಂತೂ ಇಲ್ಲವೇ ಇಲ್ಲ, ದೇವರ ಜ್ಞಾನವೂ ಇಲ್ಲ. ಕನಸಿನಲ್ಲಿ ಏನೋ ಬಂದರೆ ದೇವರು ವಿಚಾರ ಬೇರೆ. ಕನಸನ್ನು ಹೇಳ್ತಾ ಇಲ್ಲ ಇಲ್ಲಿ. ವ್ಯತ್ಯಾಸ ಇದೆ ಎರಡಕ್ಕೂ. ಕನಸಿಗೂ ಸುಷುಪ್ತಿಗೂ ವ್ಯತ್ಯಾಸ ಇದೆ. ಇಲ್ಲಿ ಸುಷುಪ್ತಿಯನ್ನು ನಾವು ಹೇಳ್ತಾ ಇರೋದು. ಸುಷುಪ್ತಿಯಲ್ಲಿ ಯಾವ ಪದಾರ್ಥದ ಸಂಪರ್ಕವೂ ಇಲ್ಲ, ಆದರೂ ಕೂಡ ನಮಗೆ ಆನಂದ ಆಗ್ತಾ ಇದೆ. ಇದರಿಂದ ದೇವರು ನಮಗೆ ಏನು ತಿಳಿಸಿಕೊಡ್ತಾನೆ? ನಾನು ಇದ್ದೇನೆ. ಮತ್ತು ಸುಖ ಎಲ್ಲಿಂದ ಸಿಗ್ತದೆ ನಮಗೆ? ಹೊರಗಿನ ಪ್ರಪಂಚದಲ್ಲಿ ಅಲ್ಲ. ಮಲಗಿದಾಗ ಹೇಗೆ ನಿನಗೆ ಸುಖ ಆಗ್ತದೋ, ಎಚ್ಚೆತ್ತ ಮೇಲೂ ಕೂಡ ನೀನು ಸುಖವನ್ನು ಎಲ್ಲಿ ಹುಡುಕಬೇಕು? ಒಳಗೆ ಹುಡುಕಬೇಕೇ ಹೊರತು ಹೊರಗಿನ ಪದಾರ್ಥದಿಂದ ನೀನು ಸುಖ ಅಂತ ಅನಿಸ್ಕೊಂಡ್ರೆ ಅದು ನಿನ್ನ ಭ್ರಮೆ ಅಷ್ಟೆ. ಅದು ನಿನ್ನ
ಭ್ರಮೆ. ಸುಖ ಅಂತ ನೀನು ತಿಳ್ಕೋಬೇಕಷ್ಟೆ, ವಾಸ್ತವಿಕವಾಗಿ ಅದು ದುಃಖವೇ. ವಿಷಮಯ, ವಿಷಕ್ಕೆ ವಶನಾಗದೆ ಅಂತ ಹೇಳ್ತಾರೆ ದಾಸರು. ವಿಷಯ ಭೋಗ ಎಲ್ಲವೂ ಕೂಡ ಏನದು? ಅದು ವಿಷ. ಅದರಿಂದ ಈ ಒಂದು ಜೀವಾಚ್ಛಾದಿಕ ಅಂತ ಒಂದು ಪರದೆಯನ್ನು ದೇವರು ಹಾಕಿ ನಮಗೇನು ಮಾಡಿದ್ದಾನೆ? ನಮ್ಮ ಗುಣಾತಿಶಯಗಳು ನಮಗೆ ಗೊತ್ತಿಲ್ಲದೆ ಮಾಡ್ತಾನೆ ಅಲ್ಲ. ಅದನ್ನೇ ಪ್ರಶ್ನೆ. ಮತ್ತು ಕೆಲವೊಮ್ಮೆ ದೀರ್ಘ ಸಾಧನೆ. ಒಂದು ಯಾವುದು ನೋಡಿದ್ದು? ನಿದ್ರೆ ಮಾಡಿದಾಗ ದೊಡ್ಡ ಸಾಧನೆ ಅದು. ಸ್ವರೂಪದ ಸುಖ ಅಭಿವ್ಯಕ್ತ ಆಗ್ತದೆ. ಇನ್ನೊಂದು ಯಾವುದು? ಶಾಸ್ತ್ರ ಚಿಂತನೆ ಮಾಡಿದಾಗ, ದೇವರನ್ನು ಧ್ಯಾನ ಮಾಡ್ತಾ ಕೂತಾಗ, ಆಗ ನಮಗೆ ಒಳಗೆ ಒಂದು ಅನುಭವ, ಆನಂದ ಆಗ್ತದೆ. ಅದು ಯಾವುದರ ಸುಖ? ಸ್ವರೂಪ ಸುಖ ಅಂತ ಹೇಳ್ತಾರೆ. ಆ ರೀತಿಯಾಗಿ ಕೆಲವೊಮ್ಮೆ ಅದನ್ನು ಅಭಿವ್ಯಕ್ತ ಆಗುವಂತೆ ಮಾಡ್ತಾನೆ, ಅದರ್ವೈಸ್ ಅದು ಮುಚ್ಚಿಯೇ ಇರ್ತದೆ, ಅದರ ಅನುಭವ ನಮಗೆ ಆಗೋದಿಲ್ಲ. ಹಾಗೆ ಅಂತ ಅಲ್ಲ. ಯಾಕೆ ಕೊಡೋದಿಲ್ಲ ಹಾಗೆ ಅಂದರೆ, ನಾವು ಯಾವ ಅವಸ್ಥೆಯಲ್ಲಿ ಇದ್ದೀವಿ? ಸಂಸಾರ ಅವಸ್ಥೆಯಲ್ಲಿ ಇದ್ದೀವಿ. ಸಂಸಾರ ಅವಸ್ಥೆಯಲ್ಲಿ ನಮ್ಮ ಸುಖ ಆನಂದ ಅದು ಅಭಿವ್ಯಕ್ತ ಸದಾ ಆಗಬಾರ್ದು. ಸದಾ ಆಗೋದು ಎಲ್ಲಿ? ಮೋಕ್ಷದಲ್ಲಿ. ಇಲ್ಲದಿದ್ದರೆ ಅದು ಅಭಿವ್ಯಕ್ತ ಆಗಿಬಿಟ್ರೆ ಮೋಕ್ಷಕ್ಕೂ ಸಂಸಾರ ಅವಸ್ಥೆಗೆ ಏನು ವ್ಯತ್ಯಾಸ? ಏನೂ ಇಲ್ಲ. ಅದರಿಂದ ದೇವರು ಏನು ಮಾಡಿಬಿಟ್ಟಿದ್ದಾನೆ? ನೀನು ಮೊದಲು ಡಿಸಿಪ್ಲಿನ್ ಆಗಿ ಇರು, ಕಲಿಬೇಕಾದನ್ನೆಲ್ಲ ಕಲಿ, ಸದಾಚಾರ ಸಂಪನ್ನನಾಗು, ಆಮೇಲೆ ನಿನಗೆ ಬೇಕಾದನ್ನು ನಿನಗೆ ಕೊಡ್ತೀನಿ, ನಿಂದನೇ ನಿನಗೆ ಕೊಡ್ತೀನಿ, ನಾನು ನಂದು ಕೊಡಲ್ಲ. ದೇವರು ಎಷ್ಟು ಟ್ಯಾಲೆಂಟ್ ನೋಡಿ ದೇವರಿಗೆ. ನಮ್ಮದು ನಮಗೆ ಸಿಗದಂತೆ ಮಾಡುವ ಸಾಮರ್ಥ್ಯ ದೇವರಿಗೆ ಇದೆ. ಯದ್ಯಪಿ ನಮ್ಮದೇ ಆನಂದ ಸುಖ ಎಲ್ಲವೂ ಕೂಡ, ಅದು ಕೂಡ ನಮಗೆ ಸಿಗಬೇಕಂದ್ರೆ ಏನು ಬೇಕು? ದೇವರ ಅನುಗ್ರಹ ಬೇಕು. ಯಾಕೆ? ಬಿಂಬನಾಗಿ ನೋಡಿ, ಬಿಂಬನಾಗಿ ಪರಮಾತ್ಮ ಇದ್ದಾನೆಂಬುದಕ್ಕೆ ಏನು ಸೂಚಕ? ಇದೇ ಸೂಚಕ. ನಮ್ಮ ಆನಂದ, ನಮ್ಮ ಜ್ಞಾನ, ನಮ್ಮ ಬಲ ನಮಗೆ ಗೊತ್ತಾಗ್ತಾ ಇಲ್ಲ. ಆ ರೀತಿಯಾಗಿ ಮಧ್ಯದಲ್ಲಿ ಒಂದು ಗೇಟ್ ಆಗಿ ದೇವರು ನಿಂತಿದ್ದಾನೆ. ಅದನ್ನೇ ಕುಂತಿದೇವಿ ಹೇಳ್ತಾ ಇದ್ದಾನೆ. ಮಾಯೇವ ಜವನಿಕ ಆಚ್ಛಾದಿಕ ತಯಾ ಚನ್ನಃ. ಹಾಗೆ ಅದರಿಂದ ನಮ್ಮಲ್ಲಿ ಗುರುಗಳು, ಇಬ್ಬರು ಗುರುಗಳು ಇದ್ದಾರೆ ಅಂತ ಹೇಳ್ತಾರೆ. ಇಬ್ಬರು ಗುರುಗಳು, ಒಬ್ಬರು ನಿಯತ ಗುರುಗಳು, ಇನ್ನೊಬ್ಬರು ಅನಿಯತ ಗುರುಗಳು. ಏನು ವ್ಯತ್ಯಾಸ? ಪದಾರ್ಥ ಸಂಗ್ರಹ ಅಂತ ಮಧ್ವ ಸಿದ್ಧಾಂತ ಸಾರ ಅಂತ ವೇದಗರ್ಭ ಪದ್ಮನಾಭ ಸೂರಿ ಅಂತ ಒಬ್ಬರು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಅದು ಕೂಡ ಆಗಬೇಕು. ಪಾಪ ಅವ್ರು ಬೈತಾರೆ, ಇವರು ಡೈಲಿ ಏನೋ ಒಂದು ಹೇಳ್ತಾನೆ ಇರ್ತಾರೆ ಹಾಗೆ ಅಂತ. ತಿಳ್ಕೋಬೇಕಾದ ಗ್ರಂಥಗಳು ಅಷ್ಟು ಇದೆ ರೀ. ಎಷ್ಟು ಸುಲಭ ಹೇಳ್ತಾರೆ. ಇಬ್ಬರು ಗುರುಗಳು ಇದ್ದಾರೆ, ಒಬ್ಬರು ನಿಯತ ಗುರುಗಳು, ಇನ್ನೊಬ್ಬರು ಅನಿಯತ ಗುರುಗಳು. ವ್ಯತ್ಯಾಸ ಏನು? ನಮ್ಮ ಸ್ವರೂಪ ಏನು ಎಂಬ ಜ್ಞಾನ ಯಾರಿಗೆ ಇದೆಯೋ ಅವರು ನಿಯತ ಗುರುಗಳು. ನಮ್ಮ ಸ್ವರೂಪ ಏನು ಅಂತ ಗೊತ್ತಿಲ್ಲ, ಕೇವಲ ಪರಮಾತ್ಮನ ತತ್ವೋಪದೇಶ ಮಾಡುವ ಗುರುಗಳು, ಅವರು ಅನಿಯತ ಗುರುಗಳು. ನಮ್ಮ ಗುರುಗಳಿಗೆ ಗೊತ್ತಿರುತ್ತದಂತೆ, ನಿಯತ ಗುರುಗಳಿಗೆ ಗೊತ್ತಿರುತ್ತದೆ, ಇವರೇ ಇದೇ ಇವನ ಸ್ವರೂಪ, ನಮಗೆ ಅರ್ಥ ಆಗೋದಿಲ್ಲ. ಭಾಗವತಕ್ಕೆ ಬರಬೇಕು. ಧ್ರುವರಾಜ ತಪಸ್ಸಿಗೆ ಅಂತ ಹೊರಟ. ನಾರದರು ಬಂದರಂತೆ. 5 ವರ್ಷ ಪುಟ್ಟ ಬಾಲಕ, ಎಲ್ಲಿ ಹೋಗ್ತಾ ಇದ್ದಿ? ಹಾಗೆ ತಪಸ್ಸಿಗೆ. ತಪಸ್ಸಿಗ ಕ್ರಿಕೆಟ್ ಬಾಲ್ ಇಟ್ಕೊಂಡು ಆಟ ಆಡುವ ವಯಸ್ಸು, ಹೋಗಿ ಆಟ ಆಡು ಅಂತ ಬೈದರಂತೆ ನಾರದರು. ಆಟ ಆಡು ನೀನು, ಹೋಗು. ಇಲ್ಲ, ಹೋಗಲ್ಲ. ಹಾಗೆ ಧ್ರುವ, ಯಾಕೆ ಹೋಗಲ್ಲ? ನಾನು ಮನೆಗೆ ಹೋಗೋದಿಲ್ಲ, ನಮ್ಮ ಅಮ್ಮ ಬೈದು ಬಿಟ್ಟಿದ್ದಾರೆ, ಅಂದರೆ ನಮ್ಮ ಮಲೆತಾಯಿ ಬೈದು ಬಿಟ್ಟಿದ್ದಾರೆ, ಸುರುಚಿ ಬೈದು ಬಿಟ್ಟಿದ್ದಾಳೆ. ಹಾಗೆ ಏನಂತ ಬೈದರು? ಈ ಥರ ತೊಡೆ ಮೇಲೆ, ಅಪ್ಪನ ತೊಡೆ ಮೇಲೆ ಕೂಡಬಾರದಂತೆ, ಅದರಿಂದ ನಾನು ದೇವರನ್ನು ಒಲಿಸ್ಕೊಂಡು ಬರಬೇಕಂತೆ, ಅದರಿಂದ ನಾನು ತಪಸ್ಸಿಗೆ ಹೋಗ್ತಾ ಇದ್ದೀನಿ. ನಾರದರು ಹೇಳಿದರು, ಇದೆಲ್ಲ ಮನೆಯಲ್ಲಿ ಇರತಕ್ಕದ್ದೇ. ಯಾರ ಮನೆಯಲ್ಲಿ ಇಲ್ಲ ಹೇಳಿ? ಎಲ್ಲರ ಮನೆಯಲ್ಲಿ ಇರತಕ್ಕದ್ದೇ. ಹೋಗು ಸುಮ್ಮನೆ. ಹಾಗೆ ಇಲ್ಲ, ನಾನು ಹೋಗಲ್ಲ ಹಾಗೆ ಅಂತ ಧ್ರುವ ನಿಂತ. ಆಗ ಅಂದರೆ ಜ್ಞಾನಿಗಳು ಮೊದಲು ನಮ್ಮನ್ನು ಪರೀಕ್ಷೆ ಮಾಡ್ತಾರಂತೆ, ಇವನ ದೃಢತೆ ಹೇಗಿದೆ ಹಾಗೆ ಅಂತ. ನಾವು ನಿನ್ನೆ ಒಂದು ಪ್ರಾರಂಭ ಮಾಡಿದ್ದೀವಿ. ಸಾಧನೆ ಮಾಡೋದಕ್ಕೆ ಜ್ಞಾನ ಬೇಕು, ಭಕ್ತಿ ಬೇಕು, ವೈರಾಗ್ಯ ಯಾತಕ್ಕೆ ಹಾಗೆ ಅಂತ ಆ ಪ್ರಶ್ನೆಯನ್ನು ಮಾಡಿದ್ದೀವಿ. ಆಮೇಲೆ ಎಲ್ಲೆಲ್ಲೋ ಹೋಯ್ತು ವಿಚಾರ, ಆ ಟಾಪಿಕ್ ಅಲ್ಲೇ ಹೋಯ್ತು. ವೈರಾಗ್ಯ ಯಾತಕ್ಕೆ ಬೇಕು? ವೈರಾಗ್ಯ ಅಂದರೆ ಏನು? ಅದು ಕೂಡ ನಿನ್ನೆ ನೋಡಿದ್ದೀವಿ. ರಾಗ, ಪದಾರ್ಥಗಳ ಮೇಲೆ ಇರತಕ್ಕ ಒಂದು ಆಸೆ,
ಅದು ಬೇಕು, ಇದು ಬೇಕು, ಮನೆ ಬೇಕು, ಮಠ ಬೇಕು, ಎಲ್ಲ ಬೇಕು. ಆ ಒಂದು ಹೇಳ್ತಾರೆ, ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು ಹಾಗೆ ಅಂತ. ಆ ಥರ ನಮ್ಗೆ ಎಲ್ಲ ಕಂಡದ್ದೆಲ್ಲ ಬೇಕು. ಅದನ್ನು ರಾಗ ಅಂತ ಕರೀತಾರೆ. ಅದು ಇಲ್ಲದಂತೆ ಇರೋದು, ಪರಮಾತ್ಮನೇ ಬೇಕು ಅಂತ ಇರೋದು ವೈರಾಗ್ಯ. ಹಾಗೆ ವೈರಾಗ್ಯ ಅಂದರೆ ಏನು? ವಿಷಯದ ಭೋಗ ಸಾಕು, ಅಲಂಬುದ್ಧಿ ಅಂತ ಕರೀತಾರೆ. ಸಾಕು ಅಂತ ಬುದ್ಧಿ ಇರಬೇಕಂತ, ಎಷ್ಟು ಬೇಕೋ ಅಷ್ಟು. ಯಾಕೆ ಬೇಕು ಇದು ವೈರಾಗ್ಯ ಹಾಗೆಂದರೆ, ಯದ್ಯಪಿ ಮೋಕ್ಷಕ್ಕೆ ಸಾಧನೆ ಭಕ್ತಿ ಒಂದೇ, ಅದು ಜ್ಞಾನದಿಂದ ಬರುತ್ತದೆ. ಆದರೆ ಆ ಭಕ್ತಿ ಧಾರ್ಢ್ಯ ಆಗಬೇಕು ಅಂದರೆ ಹೇಳಿದೆ ನೋಡಿ, ಪದಾರ್ಥ ಸಂಗ್ರಹ ಅಂತ ಅಲ್ಲಿ ಈ ವಾಕ್ಯ ಕೊಟ್ಟಿದ್ದಾರೆ ಅವರು. ವೈರಾಗ್ಯ ಯಾತಕ್ಕೆ ಹಾಗೆಂದರೆ ಭಕ್ತಿ ದೃಢ ಆಗಬೇಕು. ಭಕ್ತಿ ದೃಢ ಆಗಬೇಕು ಅಂದರೆ ಏನು ಬೇಕು? ವೈರಾಗ್ಯ ಬೇಕು. ಅದರಿಂದ ಭಕ್ತಿ ಹಾಕೊಂಡ್ಬಿಟ್ರೆ ಒಂದು ಕಡೆ ಜ್ಞಾನ, ದೇವರ ಮಹಿಮೆ ಕೇಳಿ 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 ನಮಗೆ ದೇವರಲ್ಲಿ ಭಕ್ತಿ ಬರುತ್ತದೆ, ಅದೂ ಬೇಕು. ಜ್ಞಾನವೂ ಬೇಕು. ಜ್ಞಾನ ಇಲ್ಲದಿದ್ದರೆ ಭಕ್ತಿ ಬರೋದಿಲ್ಲ. ಅದೇ ಥರ ವೈರಾಗ್ಯ ಬೇಕು. ವೈರಾಗ್ಯ ಇಲ್ಲದೇ ಇದ್ದರೂ ಕೂಡ ಭಕ್ತಿ ದೃಢ ಆಗೋದಿಲ್ಲ. ಕೆಲವರು ಹೇಳೋದು ಉಂಟು, ವೈರು ಬೇಡ ಪ್ಲಗ್ಗು ಬೇಡ, ವೈರಾಗ್ಯ ಬೇಡ ಅಂತಲೇ ಹೇಳೋರು ಉಂಟು. ಹಾಗಂದರೆ ಏನಿಲ್ಲ, ಅವರಿಗೆ ಭಕ್ತಿಯ ದೃಢತೆ ಬರೋದಿಲ್ಲ. ಭಕ್ತಿಯ ದೃಢತೆ ಬರದೇ ಹೋದರೆ ಆಯ್ತು, ಬರದೇ ಇದ್ದರೆ ಏನು, ನಮಗೆ ಅಪರೋಕ್ಷ ಆಗೋದಿಲ್ಲ ಅಷ್ಟು. ಸೊ ಅದರಿಂದ ಜ್ಞಾನಿಗಳು ಏನು ಮಾಡ್ತಾರೆ, ಎರಡು ಪರೀಕ್ಷೆ ಮಾಡ್ತಾರೆ. ಒಂದು, ಇವನಲ್ಲಿ ಜ್ಞಾನ ಇದೆಯೋ ಹಾಗೆ ಅಂತ ಹೇಳಿ ಭಕ್ತಿಯನ್ನು ತೀರ್ಮಾನ ಮಾಡ್ತಾರೆ. ಇವನಿಗೆ ವೈರಾಗ್ಯ ಇದೆಯೋ ಅಲ್ಲವೋ ಹಾಗೆ ಅಂತ ಹೇಳಿ ಭಕ್ತಿಯನ್ನು ತೀರ್ಮಾನ ಮಾಡ್ತಾರೆ. ದೇವರು ಇದನ್ನೇ ಮೆಷರ್ ಇಟ್ಕೊಂಡಿದ್ದಾನೆ, ಮಾನದಂಡ. ಇದೇನೋ ದೊಡ್ಡ ಮಾನದಂಡ. ನಾವು ಪರೀಕ್ಷೆ ಬರೆದು ಪಾಸಾಗಿದ್ದೀವಿ ಇಲ್ಲ, ಒಂದೇ ಸಾಕು. ಏನು? ನಾನು ಮಾಡಿದ ಒಂದು ಕ್ರಿಯೆ ಆದ ಮೇಲೆ ದೇವರಲ್ಲಿ ಭಕ್ತಿ ಜಾಸ್ತಿ ಆಯಿತೋ ಕಡಿಮೆ ಆಯಿತು, ಇಷ್ಟು ವಿಚಾರ ಮಾಡಿದರೆ ಸಾಕಂತ. ಅಡುಗೆ ಮಾಡಿದ್ದೀವಿ ಅಂತ ಇಟ್ಕೊಳ್ಳಿ, 2 ತಾಸು ಅಡುಗೆ ಮಾಡಿದ್ದೀವಿ, ದೇವರಲ್ಲಿ ಭಕ್ತಿ ಜಾಸ್ತಿ ಆಯಿತು ಕಡಿಮೆ ಆಯಿತು, ಸಾಕಪ್ಪ. ಏನು ಅಗ್ನಿ, ಏನು ಬೇಸಿಗೆಗಾಲ ಬಂದುಬಿಟ್ರೆ ನೋಡಿ, ಒಳ್ಳೆ ದೊಡ್ಡ ಆಪರ್ಚುನಿಟಿ ನಮಗೆ, ಒಳ್ಳೆ ಅವಕಾಶ ದೇವರು ಕೊಟ್ಟ. ಆ 2 ತಾಸು ಅಡುಗೆ ಮಾಡಿದರೆ ಭಕ್ತಿ ಜಾಸ್ತಿ ಆದರೆ ಇನ್ನಷ್ಟು ಮಾಡೋಣ ಹಾಗೆ ಅಂತ ಅಡುಗೆ ಮಾಡೋದು, ದೇವರಿಗಾಗಿ ಅಡಿಗೆ, ಎಷ್ಟು ಚಿಂತನೆ ಹೇಗಿರ್ತದೆ ನೋಡಿ. ಆ ಅಕ್ಕಿ ಕುದಿತದಂತೆ, ನೀರಲ್ಲಿ ಬೇಯಿಸಿದಾಗ ಅಕ್ಕಿ ಕುದೀತದಂತೆ. ಆಚಾರ್ಯ ಹೇಳ್ತಾರೆ, ಯಾಕೆ ಅಕ್ಕಿ ಕುದೀತದೆ? ಅಡುಗೆ ಮಾಡುವವರಿಗೆ ಗೊತ್ತಿರಬೇಕು. ನನ್ನನ್ನು ದೇವರಿಗೆ ನೈವೇದ್ಯ ಮಾಡ್ತಾರೆ ಅಂತ ಕುಣಿದಾಡ್ತದಂತ ಅಕ್ಕಿ. ನಮಗೆ ಅದರ ಬೆಲೆನೇ ಗೊತ್ತಿಲ್ಲ, ಎಲ್ಲ ಕುಕ್ಕರ್ ಹಾಕಿ ಮುಚ್ಚಿಟ್ಬಿಡೋದು, ಅದೇನೋ ಒಳಗೇನೋ ನಡೀತಾ ಇರ್ತದೆ. ನಮ್ಮದು ಬರೀ ಅದಕ್ಕೆ ನೋಡಿ, ಆ ದೇವರ ಚಿಂತನೆಯೇ ಬರೋದಿಲ್ಲ ನೋಡಿ. ಸಾರು ಕುದೀತದೆ, ಹುಳಿ ಕುದೀತದೆ, ಯಾಕೆ? ಇದನ್ನು ನಡೆಸ್ಕೊಳ್ಳಿ ಅಂತಾರೆ ಆಚಾರ್ಯರು. ಬಿಸಿ ನೀರು ಕುದೀತದೆ, ಯಾಕೆ? ನನ್ನನ್ನು ದೇವರಿಗೆ ನೈವೇದ್ಯ ಮಾಡ್ತಾರೆ ಅಂತ ದೇವತೆಗಳ ಚಿಂತನೆ ನೋಡಿ, ಹೊರಗೆ ಎದ್ದು ತೋರಿಸ್ತಾರೆ ಅವರು. ಅದರಿಂದ ನೀರು ಕುದೀತದೆ, ಸಾರು ಕುದೀತದೆ, ಅನ್ನ ಕುದೀತದೆ. ಅನ್ನ ಅಂದರೆ ಏನು? ಅಕ್ಕಿ. ಆ ರೀತಿಯಾಗಿ ಆ ಭಕ್ತಿಗಾಗಿ ಇದೆಲ್ಲವೂ ನಡೀತಾ ಇದೆ. ಅದೇ ಒಂದು ಮಾನದಂಡ, ಮುಖ್ಯ ಮಾನದಂಡ ಅಂದರೆ ಅದೇ. ಅದರಿಂದ ಯಾವುದೇ ಒಂದು ಕ್ರಿಯೆ ಆದ ಮೇಲೂ ಕೂಡ ನಮಗೆ ಭಕ್ತಿ ಜಾಸ್ತಿ ಆಗಿದೆಯೋ ಕಡಿಮೆ ಆಗಿದೆಯೋ ಅಂತ ಅದೇ ಮೆಷರ್ ಮಾಡಿಕೊಳ್ಳಿ ಅಂತ, ಅದೇ ಮಾನದಂಡ. ಭಕ್ತಿ ಜಾಸ್ತಿ ಆಗಿದ್ದರೆ ಏನರ್ಥ? ಸರಿಯಾಗಿ ಕರ್ಮ ಆಗಿದೆ ಅಂತ ಅರ್ಥ. ಸರಿಯಾಗಿ ಕರ್ಮ ಆಗಿದೆ. ಇದ್ದ ಭಕ್ತಿಯು ಹೋಯಿತು ಹಾಗೆ ಅಂದರೆ ಇಲ್ಲೇ ಭಾಗವತದಲ್ಲಿ ಬಂದಿದೆ, ಮೊದಲನೇ ಸ್ಕಂದದಲ್ಲಿ, ನೋತ್ಪಾದಯೇತ್, ಸೂತಾಚಾರ್ಯರು ಹೇಳ್ತಾರೆ, ನೋತ್ಪಾದಯೇತ್ ಯದಿರತಿಂ ಶ್ರಮ ಏವ ಹಿ ಕೇವಲಂ. ಅದು ಕೇವಲ 2 ತಾಸು ಅಡಿಗೆ ಮಾಡಿದ್ದು ಶ್ರಮನೇ ಆಯಿತು. ಸೊ ಅದರಿಂದ ಏನು ಮಾಡಬೇಕು? 2 ತಾಸು ಅಡಿಗೆ ಮಾಡಿದ ಮೇಲೆ ದೇವರು ಬಂದೆ ನಿಂತು, ಸ್ವಾಮಿ ಒಳಗಿದ್ದು ನೀನೇ ಮಾಡಿಸಿದಿ, ನಿನ್ನ ನೈವೇದ್ಯಕ್ಕಾಗಿ ಸಿದ್ಧವಾಗಿರುವ ಪದಾರ್ಥ ಇದು, ನಿನಗೆ ನೈವೇದ್ಯ ಮಾಡ್ತಾರೆ ಅಂತ ಇಷ್ಟಾರು ಒಂದು ಭಾವನೆಯಿಂದ ಮಾಡಿದರೆ ಚೂರು ಭಕ್ತಿ ಬೆಳೀತದೆ. ಅದೇ ಥರ ಪುರೋಹಿತ ಯಜ್ಞ ಮಾಡ್ತೀವಿ, ಹೋಮ ಮಾಡ್ತೀವಿ, ಮಾಡಿದ ಮೇಲೆ ಅದು 2 ತಾಸು ಮಂಗಳಾರತಿ ಆಗಿ ಯಾವಾಗಪ್ಪ ಪೂರ್ಣಾಹುತಿ ಮುಗಿದು ಹೋಗ್ತದೆ ಅಂತ ಕಣ್ಣಲ್ಲಿ ನೀರಾಗ್ತಾ ಹೋಗ್ತಾ ಇರ್ತೀವಿ, ಸಾಕೋ ಸಾಕು ಆಗಿಬಿಟ್ಟಿರ್ತದೆ. ನೋತ್ಪಾದಯೇ ಯದಿರತಿಂ ಶ್ರಮ ಏವ ಹಿ ಕೇವಲಂ. ಈ ರೀತಿಯಾಗಿ ನಾವು ಮಾಡುವ ಪ್ರತಿಯೊಂದು ಕರ್ಮವೂ ಏನಾಗ್ತದೆ? ಶ್ರಮವೇ ಆಗ್ತದೆ ಹೊರತು ಅದು ಭಕ್ತಿಗೆ ಕಾರಣ ಆಗ್ತಾ ಇಲ್ಲ. ದೇವರ ಪೂಜೆ ಆಯಿತು,
ಗಡಿಯಾರವನ್ನೇ ನೋಡ್ತಾ ಇರೋದು. ಆಫೀಸಿಗೆ ಟೈಮ್ ಆಯಿತು, ಆಫೀಸಿಗೆ ಟೈಮ್ ಆಯಿತು, ಸಂಧ್ಯಾ ವಂದನೆ, ದೇವರ ಪೂಜೆ ಪಟ 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 ಮುಗಿಸಿ ಎದ್ದೋಗ್ಬಿಡೋದು ಅಷ್ಟೆ. ಭಕ್ತಿ ಬಂತ ಅಲ್ಲ, ಕೆಲವರಿಗೆ ಬಂದಿರ್ಬೋದು, ನಾನು ಯಾರಿಗೂ ಬರಲ್ಲ ಅಂತ ಇದು ನನಗೆ ಉತ್ತರ ಕೊಡಬೇಕಾಗಿಲ್ಲ ನೀವು ಇದಕ್ಕೆ. ಇದು ನಿಮಗೂ ದೇವರಿಗೂ ಬಿಟ್ಟದ್ದು, ಇದು ನಿಮಗೂ ದೇವರಿಗೂ ಬಿಟ್ಟದ್ದು. ಸರಿ ಇರ್ಬೋದು, ಇಲ್ಲದೇ ಇರ್ಬೋದು. ಸರಿ ಇಲ್ಲ ಅಂದರೆ ತಿದ್ದುಕೊಳ್ಳುವ ಒಂದು ಪ್ರಯತ್ನ ನಾವು ಮಾಡಬೇಕು ಅಷ್ಟೇ. ಕರ್ಮದಿಂದ ಜ್ಞಾನ, ಜ್ಞಾನದಿಂದ ಭಕ್ತಿ, ಭಕ್ತಿಯಿಂದ ಪ್ರಸಾದ, ಜೊತೆಗೆ ವೈರಾಗ್ಯವನ್ನು ಸೇರಿಸ್ಕೋಬೇಕು. ಯಾಕೆ? ದೃಢತೆ ಬರುತ್ತದೆ, ಆ ಭಕ್ತಿ ದಾರ್ಢ್ಯ ಆಗ್ತದೆ. ಜ್ಞಾನಿಗಳು ಪರೀಕ್ಷೆ ಮಾಡ್ತಾರೆ. ಮೊನ್ನೆ ಒಂದು ಯೂಟ್ಯೂಬಲ್ಲಿ ಒಂದು ಬಂದಿತ್ತು. ಈಶ್ವರಪ್ಪ ಅವರು ಒಂದು ಭೇಟಿ ಕೊಡ್ತಾಯಿದ್ರು, ಯಾವಾಗಲೂ ಹಳೇದು. ಅವರು ಹೇಳ್ತಾಯಿದ್ರು, ಅನೇಕ ಮಠಗಳ ಸ್ವಾಮಿಗಳು ನಮ್ಮ ಹತ್ರ ಬಂದು ಕೇಳ್ತಾಯಿದ್ರು. ನಾವು ಅವರಿಗೆ ಒಟ್ಟು ಸೇರಿ ಎಲ್ಲ ಮಠಗಳಿಗೂ ತಲಾ 2 ಕೋಟಿ ಅಂತ ಇಟ್ಟು ಒಟ್ಟು 109 ಕೋಟಿ ನಾವು ಸ್ಯಾಂಕ್ಷನ್ ಮಾಡಿದ್ದೀವಿ ನಮ್ಮ ಗೌರ್ಮೆಂಟಲ್ಲಿ ಅಂತ. ಕೇಳಬೇಡಿ, ಇದೆಲ್ಲ ನಿಜವಂತಲ್ಲ, ಅವ್ರು ಹೇಳಿದ್ದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. 109 ಕೋಟಿ ಸ್ಯಾಂಕ್ಷನ್ ಮಾಡಿದ್ದೀವಿ ಹಾಗೆ ಅಂತ. ಅವರಿಗೆ ಆ ಲಿಸ್ಟಲ್ಲಿ ಮಾಧ್ವ ಮಠ, ಉತ್ತರಾದಿ ಮಠ ಅದು ಹೆಸರು ಇದ್ದಿಲ್ಲವಂತೆ. ಇವರು ಬಂದು 2 ಕೋಟಿಯನ್ನು ಸ್ವಾಮಿಗಳ ಮುಂದೆ ಇಟ್ಟರಂತೆ, ಪ್ರಸ್ತುತ ಪೀಠಾಧಿಪತಿಗಳ ಮುಂದೆ ಇಟ್ಟರಂತೆ. ಇಟ್ಟಾಗ ಸ್ವಾಮಿಗಳು ಹೇಳಿದರಂತೆ, ನಮಗೆ ಈಗಾಗಲೇ ಅನೇಕ ಶಿಷ್ಯರು ಸಂಪತ್ತನ್ನು ನಮಗೆ ದಾನವಾಗಿ ಕೊಡ್ತಾ ಇದ್ದಾರೆ, ಕಾಣಿಕೆ ಅಂತ ಕೊಡ್ತಾ ಇದ್ದಾರೆ. ಅದರಿಂದ ಈ 2 ಕೋಟಿಯನ್ನು ನೀವೇ ಇಟ್ಟುಕೊಳ್ಳಿ, ನಮಗಿಂತ ಇನ್ನೂ ಅನೇಕ ಮಠಗಳಿಗೆ ಇದರ ಉಪಯೋಗ ಬೀಳುತ್ತದೆ, ಅದನ್ನು ತೆಗೆದುಕೊಳ್ಳಿ ಹಾಗೆ ಅಂತ ವಾಪಸ್ ಕೊಟ್ಟುಬಿಟ್ರಂತೆ. ನಾವು ನಿನ್ನೆ ನೋಡಿದ್ದೀವಿ, 1 ಕೋಟಿ ಮಹಾಭಾರತ 2 ಇಟ್ಟರೆ ನಮ್ಮ ಮನಸ್ಸು ಎಲ್ಲಿ ಹೋಗ್ತದೆ? ಕೋಟಿ ಕಡೆನೇ ಹೋಗ್ತದೆ. ಮಹಾಭಾರತ ಮುಂದಿನ ಜನ್ಮ ನೋಡಿ ಎಲ್ಲಿ ಹೋಗ್ತದೆ ರೀ, ಮಹಾಭಾರತ ಭಾಗವತ ಓದ್ಕೊಳ್ಳೋಣ ಬಿಡಿ ಹಾಗೆ ಅಂತಲೇ ಮನಸ್ಸು ಹೋಗ್ತದೆ. ಆದರೆ 1 ಕೋಟಿ ಅಲ್ಲ, ಎಷ್ಟು? 2 ಕೋಟಿ ಇಟ್ಟಿದ್ದಾರೆ. 2 ಕೋಟಿ ಇಟ್ಟರೂ ಕೂಡ ಅವರು ನೋಡಿ ಕಲಿಬೇಕಾದ್ದು. ಅದೇ ಥರ ಇನ್ನೊಂದು ಘಟನೆ, ಇದು ಅವರು ಹೇಳಿದ್ದು, ಈಶ್ವರಪ್ಪ ಅವರು ಹೇಳಿದ ವಿಚಾರ ಇದು. ಇನ್ನೊಂದು ನಾವು ಪುರಾಣಗಳಲ್ಲಿ ಕೇಳ್ತೀವಿ, ಅದನ್ನು ನಾವು ನೋಡಿದ್ದೀವಿ. ಒಂದು ರಾಜ ಭಾಗವತ ಕೇಳ್ತಾ ಇದ್ದ, ದುಡ್ಡು ಬೇಕು, ರಾಜನ ಹತ್ರ ಹೋಗಿ ಕೇಳಿದಂತೆ, ನಾನು ಭಾಗವತ ಓದಿದ್ದೇನೆ, ದುಡ್ಡು ಕೊಡಿ ಹಾಗೆ. ಇನ್ನೊಂದು ರಾಜನಿಗೆ ಗೊತ್ತು ಇವನು ಸರಿಯಾಗಿ ಭಾಗವತ ಓದಿಲ್ಲ ಅಂತ, ಇನ್ನೊಂದು ಸಲ ಓದಿ ಬಾ ಅಂತ ಹೇಳಿ. ಇದೆಲ್ಲ ಏನು ಮಾಡ್ತಾರೆ? ನಮ್ಮ ವೈರಾಗ್ಯದ ಪರೀಕ್ಷೆ ಇದೆಲ್ಲ. ಅದೇ ಥರ ನಾರದರು ಏನು ಮಾಡಿದರು? ವೈರಾಗ್ಯ ಪರೀಕ್ಷೆ ಮಾಡಿದರು ಆ ಮಗುವಿಗೆ. ಯಾಕೆ ಪರೀಕ್ಷೆ ಯಾಕೆ ಮಾಡ್ತಾರೆ? ಪರೀಕ್ಷೆ ಯಾಕೆ ಮಾಡ್ತಾರೆ? ದೃಢತೆ. ಯಾಕೆ ದೃಢತೆ? ಅದನ್ನೇ ದೃಢತೆ ಪರೀಕ್ಷೆ ಯಾಕೆ ಮಾಡಬೇಕು? ಯಾಕೆಂದರೆ ಮನುಷ್ಯ ದೇವರಿಗಾಗಿ ಎಲ್ಲವನ್ನು ಬಿಡಲಿಕ್ಕೆ ತಯಾರಾಗಬೇಕು. ಆ ಮನಸ್ಸು ಬರಬೇಕು. ಮನಸ್ಸು ಪಕ್ವ ಆಗಿದೆ ಇಲ್ಲ ಅಂತ ಗುರುತಿಸೋದು ಹೇಗೆ? ಎಲ್ಲವನ್ನು ಬಿಡ್ಲಿಕ್ಕೆ ತಯಾರಾಗಿರಬೇಕು ಅಂತ. ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋ ಅಧಿಕ ಸ್ನೇಹ. ಸುದೃಢವಾದ ಸ್ನೇಹ, ಸರ್ವತೋ ಅಧಿಕವಾದ ಸ್ನೇಹ ಇರಬೇಕು ಅಂತಾರೆ ಟೀಕಾಕೃತ್ಪಾದರು, ಶ್ರೀಮದ್ ಆಚಾರ್ಯರು. ಇದು ಆಚಾರ್ಯರ ವಾಕ್ಯ ಇದು. ಸರ್ವತೋ ಅಧಿಕ. ಸರ್ವತೋ ಅಧಿಕ ಅಂದರೆ ಎಲ್ಲದಕ್ಕಿಂತಲೂ ಅಧಿಕ. ಎಲ್ಲದಕ್ಕಿಂತಲೂ ಅಂದರೆ ನಮ್ಮ ಶರೀರ, ಇಂದ್ರಿಯ, ಮನೆ, ಮಠ, ಸಂಪತ್ತು. ನೋಡಿ, ನವಕೋಟಿ ನಾರಾಯಣನ ಕಥೆ ನೋಡಿ, ಎಂಥ ವೈರಾಗ್ಯ ನೋಡಿ. ದೇವರಿಗಾಗಿ ಏನು ಬಿಟ್ಟರು? 9 ಕೋಟಿ ಬಿಟ್ಟರು. ಈ ಕಾಲದ 9 ಕೋಟಿ ಅಲ್ಲ, ಆ ಕಾಲದ ಅಂದರೆ ಎಷ್ಟು ಇರಬೇಕು ನೋಡಿ. ನಾವು ಒಂದು 10 ರೂಪಾಯಿ ದಾನ ಮಾಡಿರಿ ಅಂದರೆ ಮೇಲೆ ಕೆಳಗೆ ಯೋಚನೆ ಮಾಡ್ತಾ ಇರ್ತೀವಿ, ಕೊಡಬೇಕೋ ಕೊಡಬಾರ್ದು ಹಾಗೆ ಅಂತ. ಅದರಿಂದ ಇದೆಲ್ಲ ಸಾಧನೆಯ ಒಂದು ಮಾರ್ಗ. ಇದು ನಮಗೆ ಭಾಗವತ ತಿಳಿಸಿಕೊಡತಕ್ಕದ್ದು. ಅದರಿಂದ ಎರಡು ಮಾನದಂಡ ನಮಗೆ. ಒಂದು ಜ್ಞಾನ, ಇನ್ನೊಂದು ವೈರಾಗ್ಯ. ಎರಡರಲ್ಲಿ ನಾವು ಚೆನ್ನಾಗಿ ಉತ್ತೀರ್ಣರಾದರೆ ನಮಗೆ ಭಕ್ತಿ ಬಂದಿದೆ ಅಂತ ಅರ್ಥ. ಇದನ್ನಾರು ಯಾಕೆ ಪರೀಕ್ಷೆ ಮಾಡ್ತಾರೆ? ದೃಢತೆ ಇದೆಯೋ ಇಲ್ಲವೋ ಹಾಗೆ ಅಂತ ಅಂದರೆ ಇಷ್ಟೇ.
ಆ ದೇವರ ಪ್ರಸಾದ ಯಾರಿಗೆ ಆಗ್ತದೆ? ಜ್ಞಾನ ವೈರಾಗ್ಯ ಭಕ್ತಿ ಇರುವವರಿಗೆ ಆಗ್ತದೆ. ಅದು ಇಲ್ಲದಿದ್ದರೆ ಗುರುಪ್ರಸಾದನೇ ಆಗೋದಿಲ್ಲ. ದೇವರ ಪ್ರಸಾದ ಬಿಡಿ, ದೂರ ಆಯಿತು. ನಮಗೆ ಗುರುಪ್ರಸಾದ ಆಗಬೇಕು ಅಂದರೆ ಗುರುಪ್ರಸಾದೋ ಬಲವಾನ್ ನ ತಸ್ಮಾತ್ ಬಲವತ್ತರಂ ಸಾಧನಂ ಅಂತ ಒಂದು ಹಚ್ಕೊಳ್ಳಿ ಅಂತಾರೆ ಅಲ್ಲಿ. ಬಲವತ್ತರಂ ಸಾಧನ ಅಂದರೆ ಯಾವುದು? ಗುರುಪ್ರಸಾದ. ನಾವು ಗುರುಗಳ ಹತ್ರ ಹೋಗಿ ಮತ್ತೆ ದುಡ್ಡು ಕೊಡಿ ಅಂತಲೇ ಕೇಳ್ತೀವಿ. ನಮ್ಮ ಹಣೆ ಬಾರ ಏನು ಅಂತ ಹೇಳೋದು. ದುಡ್ಡು ಕೊಡಿ, ಅದು ಕೊಡಿ, ಮಕ್ಕಳು ಕೊಡಿ, ಮಠ ಕೊಡಿ, ಹೆಂಡತಿ ಕೊಡಿ, ಏನೇನೋ ಕೇಳ್ತಾ ಇರ್ತೀವಿ ಅವ್ರ ಹತ್ರ ಹೋಗಿ. ಭಕ್ತಿ ಕೊಡಿ, ಜ್ಞಾನ ಕೊಡಿ ಅಂತ ಕೇಳೋದು ಯಾರಾವ್ ಕೇಳಿದ್ದುಂಟಾ? ನಾವು ನನಗೆ ಜ್ಞಾನ ಕೊಡಿ ಗುರುಗಳೇ ಹಾಗೆಂತ ಕೇಳಿದ್ದುಂಟಾ? ಆ ಥರ. ಸೊ ಅದರಿಂದ ಜ್ಞಾನ, ಭಕ್ತಿ, ವಿರಕ್ತಿ ಇದೇ ನಮಗೆ ತಾರಕ. ಅದರಲ್ಲಿ ಜ್ಞಾನ ವೈರಾಗ್ಯ ಯಾತಕ್ಕಾಗಿ? ಭಕ್ತಿಗಾಗಿ ಹಾಗೆ ಅಂತ. ಅದರಿಂದ ಆ ಗುರುಪ್ರಸಾದದಿಂದಲೇ ನಮಗೆ ಸಿಕ್ಕತಕ್ಕದ್ದು. ಅದರಿಂದ 2 ಗುರುಗಳು ಅಂತ ನಾವು ನೋಡಿದ್ದೀವಿ. ಆ ನಾರದರು ಏನು ಮಾಡಿದರು? ಆ ಧ್ರುವರಾಜನಿಗೆ ಪರೀಕ್ಷೆ ಮಾಡಿ ನಿನ್ನ ಸ್ವರೂಪ ಇಂಥದ್ದು ಅಂತ ಉಪದೇಶ ಮಾಡಿ ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ಕೂಡ ಉಪದೇಶ ಮಾಡಿದರೆ ಆಗ ಏನಾಯಿತು? ಧ್ರುವರಾಜ ತಪಸ್ ಮಾಡಿದರು, ಪರಮಾತ್ಮ ಪ್ರಸನ್ನನಾಗಿ ಅನುಗ್ರಹ ಮಾಡಿದ ಅಂತ ನೋಡ್ತೀವಿ. ಸೊ ಅದರಿಂದ ಧ್ರುವನಿಗೆ ನಾರದರು ಏನಾದರೂ? ನಿಯತ ಗುರುಗಳಾದರು. ನಾರದರು ನಿಯತ ಗುರುಗಳಾದರು. ಇನ್ನು ನಮಗೆ ಅನೇಕ ಸ್ವಾಮಿಗಳು ಗುರುಗಳೆಲ್ಲ ಪಾಠ ಹೇಳ್ತಾರೆ, ವಿದ್ಯಾಪೀಠಗಳಲ್ಲೆಲ್ಲ ಪಾಠ ಹೇಳ್ತಾರೆ. ಅವರೆಲ್ಲ ಏನವರು? ಅವರು ನಿಯತ ಗುರುಗಳಲ್ಲ. ಅವರೇನು ಮತ್ತೆ ಅನಿಯತ ಗುರುಗಳು. ಅನಿಯತ ಗುರುಗಳು ಅಂದರೆ ಯಾರು? ನಮಗೆ ಸ್ವರೂಪ ಉಪದೇಶ ಮಾಡತಕ್ಕವರಲ್ಲ ಅವರು. ಮತ್ತು ಯಾರು ಏನು ಉಪದೇಶ ಮಾಡ್ತಾರೆ? ಭಗವಂತನ ತತ್ವಜ್ಞಾನವನ್ನು ಉಪದೇಶ ಮಾಡ್ತಾರೆ. ಅವರು ಅನಿಯತ ಗುರುಗಳು. ಹಾಗೆ ಎರಡರಲ್ಲಿ ಯಾರು ಶ್ರೇಷ್ಠರು? ನಿಯತ ಗುರುಗಳು. ಮನುಷ್ಯೋತ್ತಮರು ನಾವೆಲ್ಲ ಯಾವ ಕ್ಯಾಟಗರಿಯಲ್ಲಿ ಬರ್ತೀವಿ? ಅಕಸ್ಮಾತ್ ಒಳ್ಳೆಯವರು ಅಂತ ಆಗಿದ್ದರೆ ಎಷ್ಟನೇ ಕ್ಯಾಟಗರಿ? 32ನೇ ಕ್ಯಾಟಗರಿ. ಅದಕ್ಕೇನು ಹೆಸರು? ಮನುಷ್ಯೋತ್ತಮರು ಅಂತ ಹೆಸರು. ಮನುಷ್ಯೋತ್ತಮರಿಗೆ ನಿಯತ ಗುರುಗಳು ಯಾರು? ಹಾಗೆಂದರೆ ಋಷಿಗಳು ಹಾಗೆ ಅಂತ ಹೇಳ್ತಾರೆ. ಋಷಿಗಳಿಗೆ ಅವರಿಗಿಂತ ಉತ್ತಮ ಋಷಿಗಳು ಅಥವಾ ದೇವತೆಗಳು, ದೇವತೆಗಳಿಗೆ ಅವರಿಗಿಂತ ಉತ್ತಮವಾದ ದೇವತೆಗಳು ನಿಯತ ಗುರುಗಳಾಗಿ ಇರ್ತಾರೆ. ಹಾಗೆ ಅಂತ ಆ ಒಂದು ಪರಂಪರೆ ಇದೆ. ಈ ರೀತಿಯಾಗಿ ಆ ಗುರುಗಳು ನಮಗೆ ಅಪರೋಕ್ಷ ಜ್ಞಾನ, ಅದಾದ ಮೇಲೆ ನಾವು ಅಪರೋಕ್ಷ ಜ್ಞಾನಕ್ಕೆ ಸಾಧನೆ ಮಾಡ್ತೀವಿ. ನಮಗೇನು ಗುರುಗಳು ಉಪದೇಶ ಮಾಡಿದ್ದಾರೆ ಆ ರೂಪವನ್ನು ಚಿಂತನೆ ಮಾಡಿ ನಾವು ಧ್ರುವನಿಗೆ ಆಯಿತು ನೋಡಿ. ಧ್ರುವ ಹಿಂದೆ ಏನಾಗಿದ್ದ? ಧ್ರುವ ಹಿಂದೆ ಫೇಲ್ ಆಗಿದ್ದಂತೆ. ಧ್ರುವ ಫೇಲ್ ಆದದ್ದೆಲ್ಲಿ? ಹಿಂದಿನ ಜನ್ಮದಲ್ಲಿ. ಹಿಂದಿನ ಜನ್ಮದಲ್ಲಿ ಅವನು ತಪಸ್ ಮಾಡ್ತಾ ಇದ್ದಂತೆ. ಇದೇ ಕಾಡಿನಲ್ಲಿ ತಪಸ್ ಮಾಡ್ತಾ ಇದ್ದ. ಇನ್ನು ಅಪರೋಕ್ಷ ಜ್ಞಾನ ಆಗೋದಕ್ಕೆ 5 ತಿಂಗಳು ಬಾಕಿ ಇತ್ತು. 5 ತಿಂಗಳು ಬಾಕಿ ಇತ್ತು. ಅಷ್ಟರಲ್ಲಿ ಏನಾಯಿತು? ಅವನು ಕಣ್ಬಿಟ್ಟು ನೋಡ್ತಾನೆ, ಒಂದು ರಾಜರ ಒಂದು ಶೋಭಾಯಾತ್ರೆ ನಡೀತಾ ಇದೆ. ಏನು ವೈಭವನೋ ವೈಭವ. ಅವನಿಗೆ ಅನಿಸ್ತಂತೆ, ಹುಟ್ಟಿದರೆ ಹೀಗೆ ಹುಟ್ಟಬೇಕ್ರಿ, ಏನು ರಾಜರ ಮನೆ ವೈಭವ ಹಾಗೆ ಅಂತ. ನಾನು ಕೂತು ಇದ್ದಿಲ್ಲ ಕಾಡಿನಲ್ಲಿ ತಪಸ್ ಮಾಡ್ತಾ ಹಾಗೆ. ದೇವರೇನು ಮಾಡಿಬಿಟ್ಟ? ಅಲ್ಲೇ ಫುಲ್ ಸ್ಟಾಪ್ ಇಟ್ಟ. ಈ ಜನ್ಮಕ್ಕೆ ಸಾಕು ನಿನಗೆ ಹಾಗೆ ಅಂತ ದೇಹ ಬಿಡ್ತಾರೆ. ಮುಂದಿನ ಜನ್ಮದಲ್ಲಿ ರಾಜನ ಮಗನಾಗಿ ಹುಟ್ಟುತ್ತಾರೆ. ರಾಜನ ಮಗನಾಗಿ ಹುಟ್ಟುತ್ತಾರೆ. ಹುಟ್ಟಿದಾಗ ಏನಾಯಿತು? ತೊಡೆ ಮೇಲೆ ಏರಬೇಕು ಅಂತ ಆಸೆ. ರಾಗ, ಇದನ್ನೇ ರಾಗ ಅಂತ ಕರೆಯೋದು ನೋಡಿ. ರಾಜ್ಯದ ಮೇಲೆ ಆಸೆ. ಉತ್ಥಾನಪಾದ ಆಗಲ್ಲ ಅಂತ ಸುರುಚಿಯ ಮಾತನ್ನು ಕೇಳಿ ನುಗ್ತಾರೆ. ಏನಾಯಿತು? ತಿರ್ಗ ಕಾಡಿಗೆ ಬಂದರು ನೋಡಿ. ತಪಸ್ ಮುಂದುವರಿತಾ 5 ತಿಂಗಳು ತಪಸ್ ಮುಂದುವರಿತಾ ಅಪರೋಕ್ಷ ಆಯಿತು. ನಮಗೆ ಆಯಿತು, ಧ್ರುವನ ಪಾಡು 5 ತಿಂಗಳು ಬಚಾವ್. ನಮ್ಮದು ನೋಡಿ ಎಷ್ಟು ಜನ್ಮನೋ ಏನೋ, ನಮಗೆ ಮನಸ್ಸೇ ಹೋಗೋದಿಲ್ಲ ದೇವ್ರ ಕಡೆ. ಮನಸ್ಸೇ ಹೋಗೋದಿಲ್ಲ. ಮನವನಿತ್ತರೆ ತನ್ನ ನೀವನು. ಮನಸ್ಸು ಹೋಗೋದಿಲ್ಲ, ವಿಷಯದ ಮೇಲೇ ಇದೆ. ನಮಗಿನ್ನು ಎಷ್ಟು ಜನ್ಮನೋ ಏನೋ. ಆದರೆ ಒಂದು ಮಾತ್ರ ಖಾತ್ರಿ, ಏನು? ಎಷ್ಟೇ ಜನ್ಮಗಳು ತೆಗೆದುಕೊಂಡ್ರೂ ಕೂಡ ನಾಣ್ಯಃ ಪಂಥ, ಇದೊಂದೇ ದಾರಿ. ಇದನ್ನು ಬಿಟ್ಟು ಯಾಕೆ ಡಿಲೇ ಮಾಡಬೇಕು?
ಬೇರೆ ಮಾರ್ಗ ಇದ್ದರೆ ಆಯಿತು, ಈ ಜನ್ಮ ಇಲ್ಲ ಮುಂದಿನ ಜನ್ಮ ಏನೋ ಸೇರ್ತೀವಿ ಅಂತ ಹೇಳ್ಬೋದು. ಇಲ್ಲ ಅಂತ ಕರಾರಾಗಿ ವೇದಗಳು ಹೇಳ್ತಾ ಇದೆ. ಇದೊಂದೇ ಮಾರ್ಗ, ಜ್ಞಾನ, ಭಕ್ತಿ, ವಿರಕ್ತಿ. ಇದು ಬಿಟ್ಟು ಬೇರೆ ಮಾರ್ಗ ಇಲ್ಲ. ಯಾಕೆ ಡಿಲೇ ಮಾಡ್ತಾ ಇದ್ದೀವಿ? ಹಾಂ, ಅದೇ ಯಾರು ಮಾಡಬೇಕು? ಹಾಂ, ನಾವು ಮಾಡಬೇಕು. ಏನು ಮಾಡಬೇಕು? ಪ್ರಯತ್ನ. ಯಾಕೆ ಮಾಡ್ತಾ ಇಲ್ಲ? ಏನು ಸಾಧನೆ ಮಾಡಲಿಕ್ಕೆ ಹೊರಟಿದ್ದೀವಿ ಜೀವನದಲ್ಲಿ ಹೇಳಿ? ಇನ್ನೇನು ಮಾಡಬೇಕು? ನಾವು ಗುರಿ ಅಂತ ಒಂದು ಇರಬೇಕಲ್ವ? ದಾಸರು ಹೇಳ್ತಾರೆ ನೋಡಿ, ಗುರಿಯ ನೆಚ್ಚವನೇ ಬಿಲ್ಲಾಳು, ಹರಿಯ ಭಜಿಸಲು ಅರಿಯದವ ಮಾಸಾಳು, ಹರಿಯೆಂದು ಓದೆಲ್ಲ ಹಾಳು. ಎಷ್ಟು ಚಂದ ಇದೆ ನೋಡಿ. ಪುರಂದರ ವಿಠ್ಠಲ ದಾಸರ ಮನೆಯ ಆಳು. ನಾವು ಭಕ್ತರಾಗಿ ಬಿಟ್ಟರೆ ಎಷ್ಟು ಚಂದ ಇದೆ ನೋಡಿ. ದೇವರನ್ನು ನಮ್ಮ ವಶದಲ್ಲಿ ಇಟ್ಕೋಬೋದಂತೆ. ನಾವು ಹೇಳಿದಂಗೆ ದೇವರು ಕೇಳ್ತಾನಂತೆ. ಅವನು ಹೇಳಿದಂಗೆ ನಾವು ಭಕ್ತರಾಗಬೇಕು. ನಾವು ಭಕ್ತರಾದರೆ ಸಿಗುವ ಬೆನಿಫಿಟ್ ಏನು? ಎಂಥ ಪರಮಾತ್ಮ ನೋಡಿ. ನಮಗೆ ಅದು ಅರ್ಥ ಆಗೋದಿಲ್ಲ. ಏನು ರೀ ದೇವ್ರು ನಮ್ಮ ವಶದಲ್ಲಿ ಇರೋದು ಅಂದರೆ ಏನು ಅರ್ಥ ಆಗೋದಿಲ್ಲ ನಾವು. ಅದಕ್ಕೆ ಮತ್ತೆ ಭಾಗವತಕ್ಕೆ ಬರಬೇಕು, ಅಂಬರೀಷನ ಚರಿತ್ರೆಗೆ ಬರಬೇಕು. ಅಂಬರೀಷ, ಆ ದುರ್ವಾಸರು, ಅವ್ರಿಗಿಂತ ತಾರತಮ್ಯದಲ್ಲಿ ರುದ್ರದೇವರು ಮೇಲಿನ ಕಕ್ಷೆ, ಅಂಬರೀಷ ಎಲ್ಲೋ ಕೆಳಗೆ ಇದ್ದಾರೆ. ಚಕ್ರ ಬಂತು, ಗೊತ್ತಲ್ವಾ ನಿಮಗೆ ಆ ದುರ್ವಾಸರ ಚರಿತ್ರೆ? ದ್ವಾದಶಿ ವ್ರತ ಮಾಡಬೇಕು ಅಂತ ಸಕಾಲಕ್ಕೆ ಸ್ನಾನಕ್ಕೆ ಅಂತ ಹೋಗಿಬಿಡ್ತಾರೆ. ದ್ವಾದಶಿ ಗಳಿಗೆ ಮುಗಿತಾ ಬಂತು, ಜಲಪಾರಣೆ ಮಾಡಿಬಿಡ್ತಾರೆ ಅಂಬರೀಷ. ದುರ್ವಾಸರು ಬಂದರು, ನೀರು ಕುಡಿದಿದ್ದಾರೆ ಅಂತ ಗೊತ್ತಾಯಿತು. ಸಿಟ್ಟು ಬಂತು, ಒಂದು ಮಾಟ ಕೃತ್ಯವನ್ನು ನಿರ್ಮಾಣ ಮಾಡಿ, ಆಭಿಚಾರಿಕ ಕೃತ್ಯ ಮಾಡಿ, ಪ್ರಯೋಗ ಮಾಡಿ ಅಂಬರೀಷನನ್ನು ಸಂಹಾರ ಮಾಡೋದಕ್ಕೆ ಹೊರಡ್ತಾರೆ. ಆಗ ಪರಮಾತ್ಮ ಸುದರ್ಶನ ಇಟ್ಟಿದ್ದ, ಸುದರ್ಶನ ಚಕ್ರ ಅಂಟಿಸ್ಕೊಂಡು ಬಂತು. ಆ ಕೃತ್ಯವನ್ನು ನಾಶ ಮಾಡಿತ್ತು. ಕೃತ್ಯವನ್ನು ನಾಶ ಮಾಡಿ ದುರ್ವಾಸರನ್ನು ಕೂಡ ಹಿಂಬಾಲಿಸ್ಕೊಂಡು ಬಂತು. ದುರ್ವಾಸರು ಓಡಿ 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 ಹೋಗ್ತಾರೆ. ರುದ್ರದೇವರ ಹತ್ರ ಹೋದರು. ಅವ್ರದ್ದೇ ಮೂಲ ರೂಪ, ಅವ್ರದ್ದೇ ರುದ್ರದೇವರೇ ದುರ್ವಾಸರು. ಏನಾಯಿತು? ಯಾರ್ದು ಸುದರ್ಶನ? ವಿಷ್ಣುದು. ಕೈ ಎತ್ತಿ ಬಿಟ್ಟರು ರುದ್ರದೇವರು, ನನ್ನಿಂದ ಆಗೋದಿಲ್ಲಪ್ಪ. ಸತ್ಯಲೋಕಕ್ಕೆ ಹೋದರು. ಬ್ರಹ್ಮದೇವರು ಕೇಳಿದರು, ಯಾರ್ದು ಚಕ್ರ ಇದು? ಪರಮಾತ್ಮನದು. ಹಾಂ, ನನ್ನಿಂದ ಆಗೋದಿಲ್ಲಪ್ಪ. ಇದೇನು ತೋರಿಸ್ತಾ ಇದೆ ನೋಡಿ? ಹರಿ ಸರ್ವೋತ್ತಮ ಎಂಬ ಅದನ್ನು ಎಲ್ಲರೂ ಒಪ್ಕೊಂಡಿದ್ದಾರೆ ನೋಡಿ, ಅದನ್ನು ತೋರಿಸ್ತಾ ಇದೆ. ಮತ್ತೆ ಪರಮಾತ್ಮನ ಹತ್ರ ಬಂದ್ರಂತೆ. ದೇವರು ಹೇಳ್ಬಿಟ್ಟ ಅಂತೆ, ಅಹಂ ಭಕ್ತ ಪರಾಧೀನ. ನಾನು ಭಕ್ತನ ವಶದಲ್ಲಿ ಇದ್ದೇನಪ್ಪ, ಅದರಿಂದ ನೀನು ಅಂಬರೀಷನ ಹತ್ರನೇ ಹೋಗು. ಹಾಗೆ ನೋಡಿ ಭಕ್ತಿಯ ಮಹತ್ವ ನೋಡಿ. ದೇವರು ನಮ್ಮ ವಶಕ್ಕೆ ಸಿಗ್ತಾನಂತೆ ಯಾವಾಗ? ನಾವು ಅವನ ಮಾತನ್ನು ಕೇಳಿದರೆ, ಅವನ ವಿರೋಧ ಮಾಡದೇ ಇದ್ದರೆ, ಅವನಲ್ಲಿ ಜ್ಞಾನ, ಜಗತ್ತಿನಲ್ಲಿ ವೈರಾಗ್ಯ. ನಮ್ಮದು ಉಲ್ಟಾ ಆಗಿಬಿಟ್ಟಿದೆ. ದೇವರಲ್ಲಿ ವೈರಾಗ್ಯ, ಜಗತ್ತಿನಲ್ಲಿ ಅತಿಯಾದ ಸ್ನೇಹ. ಅದಕ್ಕೆ ಮನಸ್ಸನ್ನು ಏನು ಮಾಡಬೇಕು? ತಿರುಗಿಸ್ಬೇಕು. ಮನಸ್ಸನ್ನು ತಿರುಗಿಸಿದರೆ ನಮಃ ಅಂತ, ನಮಸ್ಕಾರ ಮಾಡೋದಕ್ಕೆ ಕಲೀರಿ ಅಂತ. ನಮಸ್ಕಾರ ಮಾಡ್ತಾ ಮಾಡ್ತಾ ಜ್ಞಾನ ಭಕ್ತಿಯನ್ನು ಬೆಳೆಸಿ ನಾವು ಮಾಡಬೇಕು. ಹಾಗೆ ಅಂತ ಈ ರೀತಿಯಾಗಿ ಯಶೋಧಾದೇವಿ ಚರಿತ್ರೆಯಲ್ಲೂ ಅದೇ ಬರ್ತದೆ. ಕೋಲು ಹಿಡ್ಕೊಂಡು ಓಡ್ತಾಳೆ ಯಶೋಧ. ಕೃಷ್ಣ ಸಿಗಲಿಲ್ಲವಂತೆ, ಸುಸ್ತಾಗಿ ಕೂತಲಂತೆ. ಕೃಷ್ಣ ಹಾಗೆ ಅಂತ ಹೇಳಿದನು. ನಾನು ಆಗ ಕೃಷ್ಣ ಬಂದು ಸಿಗಾಕೊಂಡ, ಅವನ್ನ ಕಟ್ಟಿ ಹಾಕ್ತಾಳೆ. ಆಚಾರ್ಯ ಹೇಳ್ತಾರೆ, ಅಲ್ಲ ದೇವರು ಓಡಿ ಹೋದದ್ದು ಯಾಕೆ? ದೇವರು ಅಲಕ್ಷ್ಯಂ ನೋಡಿ, ಎಷ್ಟು ಚಂದ ಇದೆ ನೋಡಿ. ದೇವರು ಸಿಗುವವನೇ ಅಲ್ಲ. ಕುಂತಿದೇವಿ ಸ್ತೋತ್ರ ನೆನಪಾಯ್ತೋ ಏನೋ ದೇವರಿಗೆ. ಅಲಕ್ಷ್ಯಂ, ನಿಮಗೆ ಸಿಗುವವನಲ್ಲ ನಾನು ಅಂತ ತೋರಿಸಿಕೊಟ್ಟ. ಮತ್ತೆ ಯಾಕೆ ಸಿಕ್ಕಾಕೊಂಡಿ? ಹಂ ಭಕ್ತ ಪರಾಧೀನಃ, ಅದನ್ನು ತೋರಿಸ್ಕೊಡ್ಬೇಕಾಗಿದೆ. ಯಶೋಧಾ ಮಾತೆ ಭಕ್ತಿಗೆ ನಾನು ಕಟ್ಟಿಸ್ಕೊಂಡೆ ಹಾಗೆ ಅಂತ ಪರಮಾತ್ಮ ಎರಡನ್ನು ತೋರಿಸಿಕೊಡ್ತಾ ಇದ್ದಾನೆ. ಈ ರೀತಿಯಾಗಿ ಜ್ಞಾನ ಭಕ್ತಿಯ ಪ್ರಧಾನ ಅದು ಭಾರಿ ಅದ್ಭುತ ಇದೆ ರೀ. ಭಕ್ತಿ ನಮಗೆ ಬಂದುಬಿಟ್ರೆ ನಾವು ಗೆದ್ದಂತೆ. ಭಕ್ತಿ ಒಂದು ಇಲ್ಲ, ನಾವು ಸೋತಂತೆ. ಎಷ್ಟು ದುಡ್ಡು, ಮನೆ, ಮಠ, ಬ್ಯಾಂಕ್ ಬ್ಯಾಲೆನ್ಸ್ ಇದ್ದರೂ ಅದು ಸೋತಂತೆಯೇ. ಭಕ್ತಿಗೆ ಅಷ್ಟು ಪ್ರಾಧಾನ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂಥ ಭಕ್ತಿ, ಅಂಥ ಸ್ವರೂಪವನ್ನು ನಮಗೆ ತಿಳಿಸಿಕೊಟ್ಟು ಅಪರೋಕ್ಷ ಜ್ಞಾನವನ್ನು ಕೊಡತಕ್ಕವರು ಯಾರು? ನಿಯತ ಗುರುಗಳು. ಹಾಗೆ ಅಂತ ಆ ನಿಯತ ಗುರುಗಳು ನಮಗೆ ಯಾವಾಗ ಬರೋರು ನೋಡಿ, ಅದೊಂದು ಪ್ರಶ್ನೆ. ಈ ಅಪರೋಕ್ಷ ಜ್ಞಾನ ಆಗಬೇಕಂದ್ರೆ ಇದೆಲ್ಲ ಆಗಬೇಕು. ಅಪರೋಕ್ಷ ಜ್ಞಾನ ಆದಮೇಲೆ ಈ ಜೀವಾಚ್ಛಾದಿಗೆಲ್ಲ ಹೋಗೋದು. ತತ್ಪೂರ್ವದಲ್ಲಿ ಏನಾಗಬೇಕು? ಅಪರೋಕ್ಷ ಜ್ಞಾನ ಆಗಬೇಕು. ಅಪರೋಕ್ಷ ಜ್ಞಾನ ಆಗಬೇಕಂದ್ರೆ ನಿಯತ ಗುರುಗಳು ಬರಬೇಕು. ನಿಯತ ಗುರುಗಳು ಬರಬೇಕು ಅಂದರೆ ಏನು ಮಾಡಬೇಕು?
ಅನಿಯತ ಗುರುಗಳ ಹತ್ರ ಹೋಗಬೇಕು. ಅನಿಯತ ಗುರುಗಳ ಹತ್ರ ಹೋಗಿ ಏನು ಮಾಡಬೇಕು? ಗುರುಮುಖದಿಂದ ಸಚ್ಚಾಸ್ತ್ರ ಪುರಾಣವ ನಿರುತದಿ ಕೇಳುತ್ತಿ. ನಿರುತದಿ ಅಂತ ಇದೆ, ಒಂದು ತಾಸಲ್ಲ, ಒಂದು ದಿವಸಕ್ಕೆ 24 ತಾಸು. ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೇತ್ ಅಪಿಕ್ವಚಿತ್ ಅಂತ ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಒಂದು ಕ್ಷಣ ಕೂಡ ಬಿಡದೆ ಶ್ರವಣಾದಿಗಳನ್ನು, ಶ್ರವಣ ಮನನ ಧ್ಯಾನ, ಚಾನ್ಸ್ ಸಿಕ್ತು ಶ್ರವಣ ಮಾಡಿರಿ, ಮನನ ಮಾಡಿರಿ, ಧ್ಯಾನ ಮಾಡಿರಿ. ಹಾಗೆ ಒಂದು ಕ್ಷಣ ಎಡೆಬಿಡದೆ ಗುರುಮುಖದಿಂದ ಸಚ್ಚಾಸ್ತ್ರ ಪುರಾಣವ ನಿರುತದಿ ಅಂತ ಇದೆ ನೋಡಿ. ನಿರುತದಿ ಕೇಳಬೇಕು. ಕನಿಷ್ಠ 24 ತಾಸಲ್ಲಿ 1 ತಾಸಾದರೂ ಕನಿಷ್ಠ ಕೇಳಬೇಕು ಆರಂಭ ಹಂತದಲ್ಲಿ. ಆದರೆ ಈ ವರ್ಷ 1 ತಾಸು, ಮುಂದಿನ ವರ್ಷ 1.5 ತಾಸು, ಎರಡನೇ ವರ್ಷ 2027 2 ತಾಸು. ಯಾಕೆ ಸಾಧ್ಯ ಇಲ್ಲವಾ? 28ರಲ್ಲಿ 2.5 ತಾಸು, 2029ರಲ್ಲಿ 3 ತಾಸು. ನೀವು ಮಾಡಿ, ಇದೇ ಹೇಳಿದ್ದು, ಈ ಜನ್ಮ ಹೋದರೆ ಮುಂದಿನ ಜನ್ಮದ ಆಯುಷ್ಯ ಜಾತಸ್ಯ ಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ. ದೇವರ ಆಯುಷ್ಯ ಕಡಿಮೆ ಮಾಡೋದಿಲ್ಲ. ಈ ಜನ್ಮ, ಈ ಶರೀರ ಹೋದರೂ ಕೂಡ ಇನ್ನೊಂದು ಜನ್ಮ ಅಷ್ಟು ಬೇಗ ನಮಗೆ ಚರ್ಮದೇಹ ಎಲ್ಲ ಬರೋದಿಲ್ಲ. ಅಷ್ಟೆಲ್ಲ ಯೋಚನೆ ಮಾಡಬೇಡಿ, ಅದೆಲ್ಲೋ ದೂರ ಇದೆ. ಬಹುನಾಮ್ ಜನ್ಮನಾಮ್ ಅಂತ ಹೇಳಿದ್ದ. ಜ್ಞಾನವಾನೇ ಆಗಿಲ್ಲ ನಾವು. ಅದರಿಂದ ಆಯುಷ್ಯ ಅಂತೂ ಬಂದೇ ಬರುತ್ತದೆ. ಅದರಿಂದ ಅವಕಾಶ ಸಿಕ್ಕಿದಾಗ, ಮಾನವ ಜನ್ಮ ದೊಡ್ಡದು, ಸಿಕ್ಕಿದಾಗ ಏನು ಮಾಡಬೇಕು? ಹೇಗೆ ಜಾಸ್ತಿ ಮಾಡೋದು ಅಂತ ನೋಡಬೇಕು. ಮುಖ್ಯವಾದ ಒಂದು, ಈಗ ನಮಗೆ ಶತ್ರು ಯಾರಾಗಿದ್ದಾರೆ? ನಮಗೆ ಶತ್ರು ಯಾರು? ನಮಗೆ ಶತ್ರು ನಾವೇ. ನಮಗೆ ಶತ್ರು ನೋಡಿ. ಕಲಿಯನ್ನು ಗೆಲ್ಲೋದು ಭಾರಿ ಸಿಂಪಲ್ ರೀ, ಸುಲಭ ಉಪಾಯ. ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಯುದ್ಧಲ ಆದ ಮೇಲೆ ಬಲಿಯಲ್ಲಿ ಇಬ್ಬರು, ಕಲಿ ಮತ್ತು ಬಲಿ ಅಂತ ಇಬ್ಬರು ಸೇರಿಕೊಂಡ್ರು ಅಂತ ಹೇಳ್ತಾರೆ. ಭೀಮಸೇನ ದೇವರು ಹೋಗಿ ಆ ಬಲಿಯನ್ನು ಬಿಟ್ಟು ಬಿಡ್ತಾರೆ, ಬಲಿ ನಾಮಕ ದೈತ್ಯನನ್ನು ಬಿಟ್ಟು ಬಿಡ್ತಾರೆ. ಆ ಕಲಿಯನ್ನು ಹಿಡ್ಕೊಂಡು ಬರ್ತಾರೆ, ಹಿಡ್ಕೊಂಡ್ಬಂದು ಯುಧಿಷ್ಠಿರನ ಮುಂದೆ ನಿಲ್ಲಿಸ್ತಾರೆ. ಯುಧಿಷ್ಠಿರ ಕೇಳ್ತಾನೆ, ಅಲ್ಲರ ಕಲಿ ಬುದ್ಧಿ ಬೇಡ ನಿಂಗೆ, ದುರ್ಮತೆ ಅಂತ ಸಂಬೋಧನೆ ಮಾಡ್ತಾನೆ. ದುಷ್ಟಬುದ್ಧಿ ಉಳ್ಳವನೇ, ನಾನು ಇಲ್ಲಿ ಕೂತಿದ್ದೀನಿ ರಾಜನಾಗಿ, ನೀನು ಹೇಗೆ ಪ್ರವೇಶ ಮಾಡಿದ್ದೀನಿ ನನ್ನ ರಾಜ್ಯದಲ್ಲಿ? ಇಷ್ಟು ಬಲಿಷ್ಠರಾದ ರಾಜರು ನಾವು ಕೂತಿದ್ದೀವಿ, ನೀವು ಹೇಗೆ ಪ್ರವೇಶ ಮಾಡಿದ್ದೀವಿ? ಹಾಗೆ ಅಂದರೆ ಯಾಕೆ ನಮ್ಮ ರಾಜ್ಯವನ್ನು ನಾಶ ಮಾಡಿದೆ ಹಾಗೆ ಅಂತ ಕೇಳ್ತಾನೆ ಯುಧಿಷ್ಠಿರ. ಕಲಿ ಏನು ಉತ್ತರ ಕೊಟ್ಟ ಹೇಳಿ? ನೋಡಪ್ಪ, ಇದು ಯಾವ ಕಾಲ? ಇದು ಯಾವಾಗ ದುರ್ಯೋಧನ ಸತ್ತನೋ ಆಗಿಂದ ಕಲಿಯುಗ ಪ್ರಾರಂಭ ಆಯಿತು. ನನ್ನ ಕಾಲ ಇದು. ನನ್ನ ಕಾಲದಲ್ಲಿ ನೀವು ಯಾಕೆ ರಾಜ್ಯಭಾರ ಮಾಡ್ತಾ ಇದ್ದೀರಿ? ಅವನ ತರ್ಕ ಹೇಗಿದೆ ನೋಡಿ, ಕಲಿಯ ತರ್ಕ ಇದು. ನೀವು ಯಾಕೆ ರಾಜ್ಯಭಾರ ಮಾಡ್ತಾ ಇದ್ದೀರಿ? ಏನು ಉತ್ತರ ಕೊಡಬೇಕು? ಯುಧಿಷ್ಠಿರ ಹೇಳ್ತಾನೆ, ಯಾವುದಕ್ಕೆ ಯಾರು ಕಾರಣ? ಕಾಲ ಬಂತು ಅಂತ ರಾಜರು ಹೋಗಬೇಕು, ರಾಜರು ನೋಡಿಕೊಂಡು ಕಾಲ ಬರುತ್ತದೋ? ರಾಜ ಕಾಲಸ್ಯ ಕಾರಣಂ ಅಂತ ಹೇಳ್ತಾರೆ. ರಾಜ ಇದ್ದ ಅಂದರೆ, ಶ್ರೇಷ್ಠನಾದ ರಾಜ ಇದ್ದ ಅಂದರೆ ಕಲಿಯುಗವು ಏನಾಗ್ತದೆ? ಕೃತಿಯುಗ ಆಗಿಬಿಡುತ್ತೆ. ನಾವು ನೋಡ್ತೀವಿ, ಭೀಮಸೇನ ದೇವರ ರಾಜ್ಯ, ರಾಮರಾಜ್ಯ. ಅದಕ್ಕೆ ಕಮಲ ಎಲ್ಲ ಚೆನ್ನಾಗಿ ಹರಳಬೇಕು ಅಂತ ಹೇಳೋದು. ರಾಮರಾಜ್ಯ ಆಗಬೇಕು. ಇದ್ದರೆ ಕಲಿಯುಗದ ಬಾಧೆ, ಇನ್ಫ್ಲೂಯೆನ್ಸ್ ಕಡಿಮೆ ಆಗ್ತದೆ. ಆಗ ಕಲಿ ಹೇಳ್ತಾನೆ, ನನ್ನ ಯುಗದಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ರಾಜನಲ್ಲಿ ಪ್ರವೇಶ ಮಾಡಿ ಅವರಿಗೆ ಒಳ್ಳೆ ಕೆಟ್ಟ ಶಾಸನಗಳನ್ನೆಲ್ಲ ಹುಟ್ಟಿಸುವಂತೆ ಮಾಡ್ತೀನಿ. ಆಮೇಲೆ ನಾನು ಪ್ರವೇಶ ಮಾಡೋದು ಬ್ರಾಹ್ಮಣರನ್ನು ಪ್ರವೇಶ ಮಾಡಿ ಅವರ ಗುಣಗಳನ್ನೆಲ್ಲ, ಸದಾಚಾರವನ್ನೆಲ್ಲ ಹಾಳು ಮಾಡಿಬಿಟ್ರೆ ನಾನು ಗೆದ್ದೆ ಹಾಗೆ ಅಂತ ಹೇಳಿ ನೋಡಿ. ಇದು ಕಲಿಯ ಪ್ಲ್ಯಾನ್. ಸರಿ, ಯುಧಿಷ್ಠಿರ ಕೇಳ್ತಾನೆ. ಅಷ್ಟಕ್ಕೆ ಮುಗಿಯಲ್ಲ ನೋಡಿ. ಯುಧಿಷ್ಠಿರ ಕೇಳಿದನಂತೆ, ಮತ್ತೆ ಯಾಕೆ ನಮ್ಮಲ್ಲಿ ಇಲ್ಲಿ ಪ್ರವೇಶ ಮಾಡ್ತಾ ಇಲ್ಲ ನೀನು? ಯಾಕೆ ನಮ್ಮಲ್ಲಿ ಪ್ರವೇಶ ನಾವೆಲ್ಲ ಇದ್ದೀವೆಲ್ಲ, ಪ್ರವೇಶ ಮಾಡ್ಬೋದಾಯಿತು. ಹಾಗೆಂದರೆ ಕಲಿ ಕೊಟ್ಟ ಉತ್ತರ ಏನೋ, ಮಾಡ್ಬೋದು, ಆದರೆ ನಿಮ್ಮ ಜೊತೆಗೆ ಯಾವಾಗಲೂ ಯಾರು ಇರ್ತಾನೆ? ವಾಸುದೇವ ಕೃಷ್ಣ ಇರ್ತಾನೆ. ಕೃಷ್ಣನ ಮುಂದೆ ನನ್ನ ತೇಜಸ್ಸು, ಸಾಮರ್ಥ್ಯ ಯಾವುದು ನಡೆಯೋದಿಲ್ರಿ. ನೋಡಿ, ಯಾರು ಕೊಟ್ಟ ಉತ್ತರ? ಕಲಿ ಸಾಕ್ಷಾತ್ ಹೇಳಿದ ಮಾತು ಇದು.
ಅದರಿಂದ ಯಾರ ನಮ್ಮ ಮನಸ್ಸಿನಲ್ಲಿ ಕೃಷ್ಣ ಇದ್ದರೆ ಕಲಿ ಬರೋದೇ ಇಲ್ಲ. ನಾವು ಕೃಷ್ಣನನ್ನು ಮರೀತೀವಿ, ಆಟೋಮೆಟಿಕಾಗಿ ಕಲಿ ಬಂದೇ ಬರ್ತಾನೆ. ಯಾಕೆ ಬರಬಾರ್ದು ಹೇಳಿ? ಇನ್ನೇನು ಹೇಳ್ಬೇಕು ನಮಗೆ? ಅದರಿಂದ ಕಲಿಯನ್ನು ಗೆಲ್ಲೋದು ಭಾರಿ ಸುಲಭ ಇದೆ. ಅದಕ್ಕೆ ನೋಡಿ, ಹೆಣ್ಮಕ್ಳಿಗೆ ಕೂಡ ಏನಿದೆ, ಕೃಷ್ಣ ಮಂತ್ರ ಜಪ ಮಾಡ್ರಿ ಅಂತ ಹೇಳ್ತಾರೆ. ಕೃಷ್ಣ ಮಂತ್ರ ಯಾಕೆ ಬಿಡ್ತೀರಿ? ಕೃಷ್ಣನ ಸ್ತೋತ್ರ ಯಾಕೆ ಬಿಡ್ತೀರಿ? ಕೃಷ್ಣ ಮಂತ್ರ ಎಷ್ಟೊತ್ತು ಮಾಡ್ತೀವಿ? ಅಥವಾ ಪುರುಷರೇ ತಗೊಳ್ಳಿ, ಸಂಧ್ಯಾ ವಂದನೆ, ಗಾಯತ್ರಿ, ಕೃಷ್ಣ ಮಂತ್ರ. ಕಲಿ ಹೆದರ್ತಾನಂತೆ. ಕಲಿ ಸಂತರಣ ಉಪನಿಷತ್ ಅಂತಲೇ ಒಂದಿದೆ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ನೀ ಮಡಿಯಾಗಿರುವಾಗಲೂ ಸರಿ, ಮೈಲಿಗೆಯಲ್ಲಿ ಇರುವಾಗಲೂ ಸರಿ, ಈ ಒಂದು ದೇವರ ನಾಮ ಅದನ್ನು ಉಚ್ಚಾರಣೆ ಮಾಡ್ತಾ ಇದ್ದರೆ ಕಲಿ ಹೆದರ್ತಾನೆ ಅಂತ ಇದೆ. ಕಲಿ ಹೆಸರೇ ನೋಡಿ, ಕಲಿ ಸಂತರಣ. ಕಲಿಗೆ ಹೆದರಿಕೆಯನ್ನು ಕೊಡತಕ್ಕ, ಕಲಿಯ ಬಾಧೆಯನ್ನು ನಾಶ ಮಾಡತಕ್ಕ ಆ ಮಂತ್ರ ಇದು. ಯಾವುದು? ಹರೇ ರಾಮ. ಅಷ್ಟು. ಅದನ್ನು ಹೇಳೋದಕ್ಕೆ ನಾಲಿಗೆ ಇಲ್ಲ ನೋಡಿ ನಾವು. ಇದು ನಮ್ಮದು ದುರಂತ. ಅದರಿಂದ ಕೃಷ್ಣನ ಸ್ಮರಣೆ ಇದ್ದಷ್ಟು ನಮಗೆ ದೊಡ್ಡ ಕವಚ ಅದು. ಕೃಷ್ಣನ ಸ್ಮರಣೆ, ಕೃಷ್ಣನ ಕಥಾಶ್ರವಣ, ಅದೇ ನಮಗೆ ದೊಡ್ಡ ಕವಚ. ನಾರಾಯಣ ವರ್ಮ ಅಂತ ಹೇಳ್ತೀವಿ ನೋಡಿ, ಅದೇ ದೊಡ್ಡ ಕವಚ. ಈ ರೀತಿಯಾಗಿ ಆ ನಿಯತ ಗುರುಗಳು ಬರುವ ತನಕ ನಾವೇನು ಮಾಡಬೇಕು? ಕೃಷ್ಣನ ಸ್ಮರಣೆಯನ್ನು ಸದಾ ಮಾಡ್ತಾ, ಕೃಷ್ಣನ ಸ್ತೋತ್ರ, ಕೃಷ್ಣನ ಕತೆ. ಅದಕ್ಕೆ ಭಾಗವತ ಹೊರಟಿರೋದು. ಮುಖ್ಯವಾಗಿ ಭಾಗವತ ಏನಾಗಿದೆ? ಕೃಷ್ಣನ ಸ್ಮರಣೆಯನ್ನು ತಂದುಕೊಡ್ತಾ ಮೇಲಿಂದ ಮೇಲೆ ಅದೇ ಬರೋದು ನೋಡಿ. ಕುಂತಿ ಸ್ತೋತ್ರ ಯಾರನ್ನ ನೋಡಿ ಹೇಳ್ತಾ ಇದ್ದಾಳೆ? ಕೃಷ್ಣನ ನೋಡಿ ಹೇಳೋದು. ಕುಂತಿ ಸ್ತೋತ್ರ ಪಠನ ಮಾಡ್ತಾ ಇದ್ದರೆ ಸಾಕು, ಏನಾಗ್ತದೆ? ಕಲಿ ದೂರ ಹೋಗ್ತಾನೆ. ಯಾರಿಗೆ ಬೇಡ ಹೇಳಿ? ಕಲಿಯ ಬಾಧೆ ಇರೋದಿಲ್ಲ ಅಂದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಯಾವುದು? ಆ ರೀತಿಯಾಗಿ ಆ ನಿಯತ ಗುರುಗಳು, ಇದೆಲ್ಲ ಒಂದು ಕ್ರಮ, ಇದು ದೇವರು ಇಟ್ಕೊಂಡಿರುವ ಸಿಸ್ಟಮ್ ಇದು. ಇದು ನನಗೊಂದು ನಿಮಗೊಂದು ಹಾಗೆಲ್ಲ, ಸ್ತ್ರೀಯರಿಗಾಗಲಿ ಪುರುಷರಿಗಾಗಲಿ ಎಲ್ಲರಿಗೂ ಕೂಡ ಇದೇ ಥರನೇ ನಿಯಮ ಇದೆ. ಜ್ಞಾನ, ಭಕ್ತಿ, ವೈರಾಗ್ಯ. ಅದರಿಂದ ಹೆಣ್ಣುಮಕ್ಕಳು ನಮಗೆ ಶಾಸ್ತ್ರದಲ್ಲಿ ಬೆಲೆನೇ ಕೊಟ್ಟಿಲ್ಲ, ದೊಡ್ಡ ಆಕ್ಷೇಪ ಅದು. ತುಂಬ ಜನ ಕೇಳೋದುಂಟು, ನಮಗೆ ಏನು ಅವಕಾಶನೇ ಕೊಟ್ಟಿಲ್ಲ ಶಾಸ್ತ್ರಕ್ಕೆ, ಮೋಸ ಮಾಡಿಬಿಟ್ಟಿದ್ದಾರೆ. ಇಲ್ಲ ಅಂತಾರೆ ನೋಡಿ. ಕುಂತಿದೇವಿ ಸ್ತೋತ್ರನೇ ಸಾಕ್ಷಿ ಇದಕ್ಕೆ. ಕೃಷ್ಣ ಮಂತ್ರ ಜಪ, ಸ್ತೋತ್ರ ಹೇಳಿದರೆ ಸಾಕು, ಕಲಿಯ ಬಾಧೆ ಹೋಗ್ತದೆ, ದೇವರ ಅನುಗ್ರಹ ಆಗ್ತದೆ, ಜ್ಞಾನಭಕ್ತಿ ವೈರಾಗ್ಯ ಬೆಳೀತದೆ. ಇನ್ನೇನು ಬೇಕು ಹೇಳಿ? ಬೆನಿಫಿಟ್ ಇಬ್ಬರಿಗೂ ಸೇಮೇ ಹೇಳಿದ್ದಾನೆ. ಕ್ರಮದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ, ಹೌದು. ಪುರುಷರ ಕ್ರಮ ಸ್ವಲ್ಪ ವ್ಯತ್ಯಾಸ ಇದೆ, ಸ್ತ್ರೀಯರ ಕ್ರಮ ಸ್ವಲ್ಪ ವ್ಯತ್ಯಾಸ ಇದೆ. ನಿಮಗೆ ಸಿಂಪ್ಲಿಫೈ ಮಾಡಿಕೊಟ್ಟಿದ್ದಾನೆ ಸ್ತ್ರೀಯರಿಗೆ ಹೊರತು ನಿಮಗೆ ಬೆನಿಫಿಟ್ ಕಡಿಮೆ ಮಾಡಿಲ್ಲ. ಕ್ರಮ ಸಿಂಪ್ಲಿಫೈ ಮಾಡಿಕೊಟ್ಟಿದ್ದಾನೆ, ಬೆನಿಫಿಟ್ ಕಡಿಮೆ ಮಾಡಿಲ್ಲ. ಪುರುಷರಿಗೆ ಏನು ಬೆನಿಫಿಟ್ ಇದೆಯೋ ಅದೇ ಬೆನಿಫಿಟೇ ನಿಮಗೂ ಇದೆ. ಅದರಿಂದ ವ್ಯತ್ಯಾಸ, ದೇವರಲ್ಲಿ ಪಕ್ಷಪಾತ ಇಲ್ಲ ಹಾಗೆ ಅಂತ ಒಟ್ಟು. ಅದರಿಂದ ನಿಯತ ಗುರುಗಳು ಸಿಗುವ ತನಕ ಅನಿಯತ ಗುರುಗಳ ಹತ್ರ ಶ್ರವಣಾದಿಗಳನ್ನು ಮಾಡ್ತಾ ಇರಬೇಕು ಹಾಗೆ ಅಂತ ಒಟ್ಟು ವಿಚಾರ. ಹಾಗೆ ಮಾಡಿದರೆ ಏನಾಗ್ತದೆ? ನಮಗೆ ಅಪರೋಕ್ಷ ಆಗ್ತದೆ. ಅದೇ ಥರ ಜಗತ್ತಿನಲ್ಲಿ ವೈರಾಗ್ಯವನ್ನು ಕೂಡ, ವೈರಾಗ್ಯ ಅಂದರೆ ಕೆಲವರಿಗೆ ಅಲರ್ಜಿ ಆಗಿಬಿಟ್ಟಿದೆ, ಏನು ಅಲಂಬುದ್ಧಿ ಅದಷ್ಟೇ, ಸಾಕು ಅಂತ ಅಷ್ಟೇ. ಆದರೆ ಬೆನ್ನಿಂದೆ ಹೋಗದೆ ಎದುರಿಚ್ಛಾ ಲಾಭ ಸಂತುಷ್ಟರಾಗಿ, ಸಿಕ್ಕಿದ್ರಲ್ಲಿ ಸಂತುಷ್ಟರಾಗಿ ಇರಬೇಕು ಅಂತ ಅಷ್ಟೇ ವಿಚಾರ ಅದು. ಈ ರೀತಿಯಾಗಿ ಮಾಡಿದರೆ ನಮಗೆ ಕೃಷ್ಣನ ಪ್ರಸಾದ ಆಗ್ತದೆ. ಅದನ್ನೇ ಕುಂತಿ ಕೇಳ್ತಾ ಇದ್ದಾಳೆ. ಅಲ್ಲ, ಕೃಷ್ಣ ಕೇಳಿದ, ಏನು ಅಲಕ್ಷ್ಯ ಅಂತ ಹೇಳಿಬಿಟ್ಟಿಯಲ್ಲ, ನಿನ್ನ ಕಣ್ಣು ಮುಂದೆನೇ ನಾನು ಇದ್ದೀನಿ ಹಾಗೆಂತ ಹೇಳಿದರೆ, ಕುಂತಿದೇವಿ ಹೇಳೋದೇನು? ನಮ್ಮ ಒಂದು ಸ್ವರೂಪ ಏನಿದೆ ಅದು ಮುಚ್ಚಿ ಹೋಗಿಬಿಟ್ಟಿದೆ. ನಮಗಿನ್ನು ಅಷ್ಟು ನಿಯತ ಗುರುಗಳನ್ನು ಪಡೆದು, ಅಪರೋಕ್ಷ ಜ್ಞಾನ ಪಡೆದು, ಆ ಪರದೆಯನ್ನು ತೆಗೆದು ನಿನ್ನ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವ ಒಂದು ಆ ಹಂತಕ್ಕೆ ನಾವಿನ್ನೂ ತಲುಪಿಲ್ಲ. ನಾವು ಅದನ್ನು ಹೇಳ್ತಾ ಇದ್ದಾರೆ. ಅದೇ ಥರ ಪರಮಾಚ್ಛಾದಿಕ ಅಂತ ಒಂದಿದೆ. ಪರಮಾಚ್ಛಾದಿಕ ಅಂದರೆ ಏನು? ಎರಡು ಪರದೆ ಅಂತ ನೋಡಿದ್ದೀವಿ, ಒಂದು ಜೀವಾಚ್ಛಾದಿಕ, ಮತ್ತೊಂದು ಪರಮಾಚ್ಛಾದಿಕ. ಜೀವನಲ್ಲಿ ಯಾರಿದ್ದಾನೆ? ಜೀವನಿಗೆ ಪ್ರೇರಕನಾಗಿ, ನಿಯಾಮಕನಾಗಿ ಪರಮಾತ್ಮನೇ ಇದ್ದಾನೆ. ಆ ಪರಮಾತ್ಮನ ರೂಪ ಯಾವುದು? ಅಂದರೆ ನಮ್ಮ ಬಿಂಬರೂಪ. ಬಿಂಬರೂಪ ಯಾವುದು ಹಾಗೆಂದರೆ ಅದನ್ನೇ ನಿಯತ ಗುರುಗಳು ತಿಳಿಸಿಕೊಡ್ತಾರೆ ಅಂತ ಹೇಳಿದ್ವಿ. ನಿಯತ ಗುರುಗಳು ತಿಳಿಸಿಕೊಡೋದು ಯಾವುದನ್ನು?
ಬಿಂಬರೂಪವನ್ನು. ನಿನ್ನ ಬಿಂಬರೂಪ ಈ ರೀತಿಯಾಗಿದೆ. ಯಾಕೆ? ಬಿಂಬರೂಪ ಆ ರೀತಿಯಾಗಿ ಇದ್ದದ್ದಕ್ಕೆ ಜೀವನಿಗೆ ಆ ರೀತಿಯಾದ ಒಂದು ಶರೀರ ಬಂತು. ಉದಾಹರಣೆಗೆ ಒಂದು ಜೀವ ಜಿಂಕೆಯಾಗಿ ಇದ್ದಾನೆ ಅಂತ ಇಟ್ಕೊಳ್ಳಿ. ಜಿಂಕೆ ಸ್ವರೂಪ. ಹಾಗಂದರೆ ಏನರ್ಥ? ಒಂದು ಜೀವನ ಆಕಾರ ಜಿಂಕೆಯಾಗಿದೆ ಅಂದರೆ ಏನರ್ಥ? ಅವನ ಬಿಂಬರೂಪಿ ಜಿಂಕೆಯ ಆಕಾರದಲ್ಲಿ ಇದೆ. ಯಾವ ಕಾರಣದಿಂದ ಪರಮಾತ್ಮ ಜಿಂಕೆಯ ಆಕಾರದಲ್ಲಿ ಇದ್ದಾನೆ, ಅದರಿಂದಲೇ ಆ ಜೀವ ಜಿಂಕೆಯ ಆಕಾರದಲ್ಲಿ ಇದ್ದಾನೆ. ಹಾಗೆ ಅದರಿಂದ ಆ ರೂಪ ಏನು, ಆ ರೂಪದ ವೈಶಿಷ್ಟ್ಯ ಏನು? ಪಕ್ಕದಲ್ಲೇ ಇದ್ದಾನೆ ಪರಮಾತ್ಮ. ಜೀವನಿಗೆ ಅತಿ ಸಮೀಪದಲ್ಲಿ ಇರೋದು ಯಾರು? ಜೀವನಿಗೆ ತುಂಬ ಹತ್ತಿರದಲ್ಲಿ ಇರೋದು ಯಾರು? ಪರಮಾತ್ಮನೇ. ಬಿಂಬನಾಗಿ ಹತ್ತಿರದಲ್ಲಿ ಇದ್ದಾನೆ. ಒಂದು ಅರೆಗಳಿಗೆ ಬಿಟ್ಟಗಲನೋ ಅಂತಾರೆ ನೋಡಿ. ಅರೆಗಳಿಗೆ ಬಿಟ್ಟಗಲನೋ ಎಂಥ ಕಾರಣ. ಬೇರೆ ಯಾರಿದ್ದಾರೆ ನೋಡಿ? ಬಂಧು ಬಾಂಧವರು ಎಲ್ಲಿ ತನಕ ಬರ್ತಾರೆ? ಮನೆಯಲ್ಲೇ ಇರ್ತಾರೆ. ಹೆಂಡತಿ ಹೊಸ್ತಲ್ ತನಕ ಬರೋಳು. ಮಗ ಅಲ್ಲಿ ತನಕ ಬರ್ತಾನೆ. ಆಮೇಲೆ ಗೋವಿಂದ. ಯಾರು ಬರೋರು? ಅರೆಗಳಿಗೆ ಬಿಟ್ಟಾಗಲ್ಲನು. ಅದನ್ನೆಲ್ಲ ನೆನೆಸ್ಕೊಂಡ್ಬಿಟ್ರೆ ನಾವು ಪ್ರತಿ ಕ್ಷಣದಲ್ಲಿ ಯಾರಿಗಾಗಿ ನಮ್ಮ ಕರ್ಮ, ಯಾರಿಗಾಗಿ ನಮ್ಮ ಕೆಲಸ, ಯಾರಿಗಾಗಿ ನಮ್ಮ ಪ್ರಯತ್ನ ಎಲ್ಲ ಸ್ಪಷ್ಟ ಆಗ್ತದೆ ನೋಡಿ. ಅವನನ್ನು ಬಿಟ್ಟು ಬಿಡ್ತೀವಿ, ಕಲಿಯ ಬಾಧೆಗೆ ಒಳಗಾಗ್ತೀವಿ, ನಮಗೂ ದಿಕ್ಕು ತೋಚೋದಿಲ್ಲ, ದುಃಖ ಪಡ್ತಾ ಕೂತಿರ್ತೀವಿ. ಶಾಸ್ತ್ರ ಹೊರಟಿರೋದೇ ಇದಕ್ಕೆ. ಯಾರನ್ನ ಮರೀಬಾರ್ದೋ ಅವರನ್ನು ಮರೆತಿದ್ದೀರಿ, ಯಾರನ್ನು ತಿಳಿಬೇಕೋ ಅವರನ್ನು ತಿಳಿದಿಲ್ಲ, ಅವರನ್ನು ತಿಳಿಯಿರಿ. ನಿಯತ ಗುರುಗಳು, ಅನಿಯತ ಗುರುಗಳು, ಇಬ್ಬರು ಗುರುಗಳು ಇದ್ದಾರೆ. ಅವ್ರನ್ನೆಲ್ಲ ಉಪಯೋಗಿಸ್ಕೊಳ್ಳಿ. ಅವರಿರೋದೇ ಅದಕ್ಕೆ, ತತ್ವೋಪದೇಶ ಮಾಡೋದಕ್ಕೆ ಇರೋದು ಅವರು. ಅವ್ರ ಹತ್ರ ಹೋಗಬೇಕು, ಕೇಳಬೇಕು, ನಿಮ್ಮಿಂದ ಆದ ಒಂದು ಸೇವೆಯನ್ನು ಅವರಿಗೆ ಮಾಡಬೇಕು. ಯಾರೂ ಅಷ್ಟು ಕೊಡು, ದುಡ್ಡು ಕೊಡು, ಡಿಮ್ಯಾಂಡ್ ಮಾಡುವವರಲ್ಲ. ಆ ಥರ ಯಾರಾದರೂ ಇದ್ರೂ ಕೂಡ ಅವರು ಕಾಲಕ್ರಮೇಣ ಬದಲಾವಣೆ ಆಗ್ತಾರೆ. ಅದರಿಂದ ಎದುರಿಚ್ಛಲಾಭ ಸಂತುಷ್ಟರಾಗಿ ಇರು ಅಂತಲೇ ಹೇಳಿದ್ದಾರೆ. ಕೃಷ್ಣನು ಹಾಗೆ ಹೇಳಿದ್ದಾನೆ. ಆ ರೀತಿಯಾಗಿ ಎರಡು ಆಚ್ಛಾದಿಕ ಇದೆ. ಕೃಷ್ಣನ ಪ್ರಶ್ನೆಗೆ ಇಷ್ಟೇ ಉತ್ತರ. ಎರಡು ಆಚ್ಛಾದಿಕ ಇದೆ. ಮಾಯೆಯ ಅವನಿಕಾ ಛನ್ನ ಮಯ ಅಧೋಕ್ಷಜ. ಎಷ್ಟು ಚಂದ ಇದೆ ನೋಡಿ. ಅಧೋಕ್ಷಜ ಎಂಬ ಪದವನ್ನು ಹಾಕಿದ್ದಾರೆ. ಅಥಏವ ಅಧೋಕ್ಷಜ ಅಧಃಕೃತ ಇಂದ್ರಿಯಜನ್ಯ ಜ್ಞಾನ ಅಂತ ಬರೀತಾರೆ. ಅಧಃಕೃತ ಇಂದ್ರಿಯಜನ್ಯ ಜ್ಞಾನ. ಅಕ್ಷಜ ಹಾಗೆಂದರೆ ಏನು? ಇಂದ್ರಿಯದಿಂದ ಹುಟ್ಟತಕ್ಕ ಜ್ಞಾನ ಅಂತ ಅರ್ಥ. ಪುಸ್ತಕ ಕಣ್ಣಿಂದ ನೋಡ್ತೀವಿ, ಶಬ್ದ ಕಿವಿಯಿಂದ ಕೇಳ್ತೀವಿ, ಇದೆಲ್ಲ ಏನು? ಅಕ್ಷಜ. ದೇವರೇನು? ಅಕ್ಷಜ ಅಲ್ಲ, ಅಧೋಕ್ಷಜ. ಈ ಅಕ್ಷಜವನ್ನು ಕೆಳಗೆ ಮಾಡಿದವ ಅಂದರೆ ಏನರ್ಥ? ಕಣ್ಣಿಂದ ಮೂಗಿಂದ ನನ್ನನ್ನು ತಿಳಿಯಲಿಕ್ಕೆ ಆಗೋದಿಲ್ಲ. ಯಮೈವೇಶ ವೃಣತೆ ತೇನ ಲಭ್ಯ. ನಾನು ಯಾರನ್ನು ಇಚ್ಛೆ ಪಡ್ತೇನೆ ಅವನಿಗೆ ನನ್ನನ್ನು ತೋರಿಸಿಕೊಡ್ತೇನೆ. ನನ್ನ ಜ್ಞಾನ ಅವನಿಗೆ ಬರೋದು. ಯಮೈವೇಶ ವೃಣತೆ ತೇನ ಲಭ್ಯ. ಯಾರಿಗೆ ದೇವರ ಜ್ಞಾನ ಬರುತ್ತದೆ, ಯಾರು ಸಾತ್ವಿಕರಾಗಿರ್ತಾರೆ, ಗುರುಗಳ ಸೇವೆ ಮಾಡ್ತಾರೆ, ಪರೋಪಕಾರ ಮಾಡ್ತಾರೆ, ಶಾಸ್ತ್ರ ವಿಹಿತವಾದ ಕರ್ಮಗಳನ್ನು ಮಾಡ್ತಾರೆ, ಅವರಿಗೆ ಮಾತ್ರ ದೇವರ ಜ್ಞಾನ. ಸಜ್ಜನರ ಸಂಘ, ವಿಹಿತ ಕರ್ಮ, ಆ ಕರ್ಮದಿಂದ ಜ್ಞಾನ. ಇದು ದೇವರು ಏನು ಮುಚ್ಚುಮರೆ ಇಟ್ಟಿಲ್ಲ ನೋಡಿ. ದೇವರು ಏನು ಮಾಡಿದ್ದಾನೆ? ತಾನು ಏನು ಮಾಡಬೇಕು ಇನ್ಸ್ಟ್ರಕ್ಷನ್ಸನ್ನೆಲ್ಲ ಕ್ಲಿಯರ್ ಇಟ್ಟಿದ್ದಾನೆ ದೇವರು. ನಾವು ಸರಿಯಾಗಿ ತಿಳ್ಕೊಂಡು ಫಾಲೋ ಮಾಡಬೇಕಷ್ಟೇ. ದೇವ್ರದ್ದು ಮುಚ್ಚುಮರೆಯೇ ಇಲ್ಲ. ಎಕ್ಸ್ಪ್ಲಿಸಿಟ್ಟಾಗಿ ಓಪನ್ ಆಗಿ ಇಟ್ಟಿದ್ದಾನೆ ದೇವರು. ನಾವು ಅರ್ಥ ಮಾಡಿಕೊಂಡು ಫಾಲೋ ಮಾಡಬೇಕಷ್ಟೆ. ಮಾಡದೇ ಇರೋದು ನೋಡಿ. ಇದು ಮಾಡಿಲ್ಲ ಅಂದರೆ ಶಿಕ್ಷೆ ಕೊಡಬೇಕೋ ಕೊಡಬಾರ್ದು? ಕೊಡಬೇಕು ಅಲ್ವಾ? ಟ್ರಾಫಿಕ್ ರೂಲ್ಸ್ ವೈಲೇಟ್ ಮಾಡಿದರೆ ದಂಡ ಹೇಗೆ ಬೀಳುತ್ತದೋ ಅದೇ ಥರ ದೇವರ ರೂಲ್ಸು. ನೀವು ಹೇಳಿ, ನನಗೆ ಟ್ರಾಫಿಕ್ ರೂಲ್ಸ್ ಗೊತ್ತಿಲ್ಲ, ರೆಡ್ ಲೈಟ್ ಉರಿತಾ ಇದೆ, ನಿಲ್ಲಬೇಕು ಅಂತ ಗೊತ್ತಿಲ್ಲ, ಬಿಡ್ತಾರ ಅವರು? ಡಬಲ್ ಫೈನ್ ಹಾಕ್ತಾರೆ, ಲೈಸೆನ್ಸು ಕಟ್ ಮಾಡ್ತಾರೆ. ಗೊತ್ತಿಲ್ಲ ಅಂತ ಹೇಳಿದ್ದು ಇನ್ನೊಂದು ತಪ್ಪು. ನಿನ್ಗೆ ಯಾರು ಲೈಸೆನ್ಸ್ ಕೊಟ್ಟದ್ದು ಅಂತ ಕೇಳ್ತಾರೆ. ಆ ಥರ
ನಾವು ದೇವರ ಹತ್ರ ಹೋಗಿ ಸ್ವಾಮಿ ನನಗೇನು ಗೊತ್ತಿಲ್ಲ, ನಾನು ಹಿಂಗೆಲ್ಲ ಅಯ್ಯ ಭಾಗವತ ಬರೆದಿಟ್ಟಿಲ್ಲ, ದಾಸರ ಪದಗಳು ಕೊಟ್ಟಿಲ್ಲ ನಿಮಗೆ, ಸರ್ವಮೂಲ ಗ್ರಂಥ ಕೊಟ್ಟಿಲ್ಲ, ಯಾರಿಗೆ ಕೊಟ್ಟದ್ದು? ಗೊತ್ತಿಲ್ಲ ಅಂತ ಹೇಳೋದಕ್ಕೆ ಕೊಟ್ಟದ್ದು ನಿಮಗೆ? ಕಾಗದ ಬಂದಿದೆ, ನಮ್ಮ ಪೇಜಾವರ ಸ್ವಾಮಿಗಳು ಹೇಳ್ತಾರೆ, ಕಾಗದ ಬಂದಿದೆ ಪದ್ಮನಾಭನ ಹಾಗೆ ಅಂತ ಹೇಳೋರು. ಅವರೊಂದು ಘಟನೆಯನ್ನು ಹೇಳೋರು. ಒಬ್ಬ ಇದ್ದಂತೆ, ತಂದೆ ಮೇಲೆ ಭಾರಿ ಪ್ರೀತಿ ಅಂತ. ತಂದೆ ಇದರಿಂದ ಒಂದು ಪತ್ರ ಬಂದಿತ್ತಂತೆ, ಈ ರೀತಿಯಾಗಿ ಈ ಡೇಟ್ ಆ್ಯಂಡ್ ಟೈಮಲ್ಲಿ ನಾನು ಈ ಟ್ರೈನಲ್ಲಿ ಬರ್ತೇನೆ, ನನ್ನನ್ನು ಬಂದು ಸ್ಟೇಷನಲ್ಲಿ ಪಿಕಪ್ ಮಾಡು ಹಾಗೆ ಅಂತ ಒಂದು ಪತ್ರ ಬರೆದಿದ್ದ. ಯಾರು? ತಂದೆ ಮಗನಿಗೆ ಬರೆದಿದ್ದ. ಮಗನಿಗೆ ತಂದೆ ಅಂದರೆ ಭಾರಿ ಪ್ರೀತಿ. ಏನು ಮಾಡಿದ? ಪತ್ರ ಬಂತು. ಓ ತಂದೆಯ ಪತ್ರ ಬಂತು ಹಾಗೆ ಅಂತ ಪೂಜಾ ಮನೆಗೆ ತೊಗೊಂಡೋಗಿ ಪೀಠದಲ್ಲಿ ಇಟ್ಟು ಡೈಲಿ ಪೂಜೆ ಮಾಡ್ತಾರೆ. ಪೂಜೆ ಮಾಡ್ತಾ ಕೂತಿದ್ರು. ತಂದೆ ಅಂದರೆ ಭಾರಿ ಗೌರವ. ಆ ತಂದೆಯಾದವ ಉಸು ಬುಸು ಅಂತ ಹೇಳ್ತಾ ಟ್ರೈನ್ ಹಿಡ್ಕೊಂಡು ಸ್ಟೇಷನ್ನಿಂದ ಇಳಿದು ಮನೆಗೆ ಬಂದು, ಏನೋ ಸ್ಟೇಷನಿಗೆ ಬಾ ಅಂತ ಹೇಳಿದೆ, ಯಾಕೆ ಬಂದಿಲ್ಲ ನೀನು? ಹೌದಾ ಹಾಗೆಂತ ಕೇಳ್ತಾನೆ ಮಗ. ಪತ್ರವನ್ನು ತೋರಿಸ್ತಾನೆ. ಅಪ್ಪನ ಮುಂದೆ ಕಾಗದವನ್ನು ತೆಗೆದು, ಹೌದು ನೀವು ಹೇಳಿದ್ದು ಸರಿಗಿದೆ ಹಾಗೆ ಅಂತ ಹೇಳ್ತಾನೆ. ಸ್ವಾಮಿಗಳು ಹೇಳ್ತಾರೆ, ನಮ್ಮದು ಪರಿಸ್ಥಿತಿನೂ ಹೀಗೆ ಇದೆ. ದೇವರು ಕೊಟ್ಟ ಪುಸ್ತಕ ನೋಡಿ, ಎಷ್ಟು ಪುಸ್ತಕ, ಕಾಗದ ಬಂದಿದೆ, ಎಲ್ಲ ಇಲ್ಲೇ ಇದೆ ನೋಡಿ. ಇದೆಲ್ಲ ಯಾರಿಗೆ ಇರೋದು? ಯಾರಿಗೋ, ನಮಗದಕ್ಕೂ ಸಂಬಂಧನೇ ಇಲ್ಲಲ್ಲ, ಹಾಗೇ ಇರ್ತೀವಿ ನೋಡಿ. ಇದೆಲ್ಲ ಯಾರಿಗೆ? ದಾಸರ ಪದ ಎಷ್ಟು ಚಂದ ಇದೆ ನೋಡಿ. ಇನ್ನು ಈ ಥರ ಇನ್ನು ಯಾರು ಬಿಡಿಸಿ ಹೇಳೋರು ನಮಗೆ? ಇಷ್ಟು ಹೇಳಿದ್ರೆ ನಮ್ಮ ತಲೆಗೆ ಹೋಗಲ್ಲ ನೋಡಿ. ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೈದ ಪಿಕೋಚಿ. ಒಂದು ಕ್ಷಣ ಕೂಡ ಬಿಡದೆ ಶ್ರವಣಾದಿಗಳನ್ನು ಮಾಡ್ರಿ, ಗ್ರಂಥಗಳ ಅವಲೋಕನ ಮಾಡ್ರಿ, ಅದೇ ನಮ್ಮ ಶ್ರೇಯಸ್ಸಿಗೆ ಸಾಧನ. ಒತ್ತಿ ಒತ್ತಿ ದಾಸರು ಹೇಳ್ತಾ ಇದ್ದಾರೆ. ಮಧ್ವಮದ ಸಿದ್ಧಾಂತದ ಪದ್ಧತಿ ಬಿಡಬೇಡಿ. ಅಲ್ಲ ನಾನು ಬಿಡ್ತೀನಿ, ಇನ್ನೇನು ಮಾಡಬೇಕು? ಏನು ಮಾಡೋಕ್ಕಾಗಲ್ಲ ನೋಡಿ. ಇಷ್ಟೆಲ್ಲ ಹೇಳಿದರೂ ಕೂಡ ಇಲ್ಲ, ನಾನು ಹೋಗೋದಿಲ್ಲ ಅಂತ ಹಠ ಮಾಡಿ ಕೂತರ, ಮನಸ್ಸನ್ನು ಕೊಡೋದಿಲ್ಲ ದೇವರಿಗೆ. ಏನು ಮಾಡಬೇಕು? ಗೋವಿಂದ ಅಷ್ಟು. ಈ ರೀತಿಯಾಗಿ ಎರಡು ಇದೆ. ಅಧೋಕ್ಷಜ ಅಂತ ಬರೆದಿದ್ದಾರೆ. ದೇವರನ್ನು ಈ ಕಣ್ಣು ಮೂಗು ಇವುಗಳಿಂದ ತಿಳಿಲಿಕ್ಕೆ ಸಿಗೋದೇ ಇಲ್ಲ. ದೇವರು ಎಲ್ಲಿ ಬೋರ್ಡ್ ಹಾಕ್ಕೊಂಡಿಲ್ಲ ನೋಡಿ. ನಮ್ಮದು ಪರಿಸ್ಥಿತಿ ಬೇರೆ. ಒಂದು 10,000 ರೂಪಾಯಿ ಕೊಟ್ಟರೆ ಏನು ಮಾಡಿಬಿಡ್ತೀವಿ? ನಮ್ಮ ಹೆಸರು ಬೋರ್ಡು, ಡೊನೇಟೆಡ್ ಬೈ ಬೋರ್ಡ್ ಹಾಕಬೇಕು ಅಂತ ನಿರೀಕ್ಷೆ ಮಾಡ್ತೀವಿ. ದೇವರು ನೋಡಿ ಇಡೀ ಬ್ರಹ್ಮಾಂಡ ಸೃಷ್ಟಿ ಮಾಡಿ ಕೊಟ್ಟಿದ್ದಾನೆ, ಹುಡುಗಿದ್ರೂ ಕೂಡ ಸಿಕ್ಕಲ್ಲ. ಕನ್ಸ್ಟ್ರಕ್ಟೆಡ್ ಬೈ ಇದೆಯಾ ನೋಡಿ ಎಲ್ಲ. ದೇವರ ಹೆಸರು ಸಿಗೋದೇ ಇಲ್ಲ. ದೇವರು ಸಿಗಬೇಕಂದ್ರೆ ಭಾಗವತಕ್ಕೆ ಬರಬೇಕು. ದಾಸರ ಪದಗಳು ಬಿಟ್ಟರೆ ಬೇರೆ ಕಡೆ ಸಿಕ್ಕೋದೇ ಇಲ್ಲ. ದೇವರಿದ್ದಾನೆ ಎಂಬ ಸುಳಿವೇ ಸಿಗೋದಿಲ್ಲ. ಆ ಥರ ಜಗತ್ತನ್ನು ಸೃಷ್ಟಿ ಮಾಡಿ ಇಟ್ಟುಬಿಟ್ಟಿದ್ದಾನೆ. ಅದರಿಂದ ದೇವರಿಗೆ ಏನು ಹೆಸರು? ಅಧೋಕ್ಷಜ ಅಂತ ಕರೀತಾರೆ ಕುಂತಿದೇವಿ. ಮಯ ಅಧೋಕ್ಷಜ. ಅದರಿಂದ ನಾವು ಹೊರಗಿನ ಪ್ರಪಂಚದಲ್ಲಿ ನೋಡಿ ಸಂತೋಷ ಪಡುವವರು ಕೃಷ್ಣ. ಅದರಿಂದ ನೀನು ನಮಗೆ ಅಲಕ್ಷ್ಯನೇ ಆಗಿದ್ದಿ. ನಿನ್ನ ಕಡೆ ನಮಗೆ ಲಕ್ಷ್ಯನೇ ಇರೋದಿಲ್ಲ, ಎಲ್ಲೋ ನಮ್ಮದು ಲಕ್ಷ್ಯ ಇರುತ್ತದೆ ಹಾಗೆ ಅಂತ. ಹೇಗಿದೆ ನೋಡಿ ಕುಂತಿದೇವಿಯ ಪ್ರಾರ್ಥನೆ. ಮಾಯಾ ಯಮನಿಕಾ ಛನ್ನ ಮಯ ಅಧೋಕ್ಷಜ ಮರ್ತ್ಯಯ. ಅಲ್ಲ, ಈ ರೀತಿಯಾಗಿ ಯಾಕೆ ಇದ್ರಿ ನೀವು ಹಾಗೆ ಅಂದರೆ, ಮರ್ತ್ಯಯ ಮನುಷ್ಯೈರಪಿ ಸಾಧನ ಪರಿಪಾಕೆ ದೃಶ್ಯತೆ ಏವ. ನಾವು ಮರ್ತ್ಯರು. ಮರ್ತ್ಯರು ಅಂದರೆ ಏನು? ಮರಣಶೀಲರು ಅಂತ ಅರ್ಥ. ಮರಣಶೀಲರು ನಾವು. ಅದರಿಂದ ಒಂದೊಂದು ಬಾರಿ ಮರಣ ಬಂದಾಗಲೂ ಏನಾಗ್ತದೆ? ನಾವು ಓದಿದ್ದೆಲ್ಲ ಮರ್ತೋಗ್ತದೆ ನೋಡಿ. ನಿನ್ನೆ ಓದಿದ್ದು ನಿನ್ನೆ ಕೇಳಿದ್ದು ಇವತ್ತು ನೆನಪಿರೋದಿಲ್ಲ. ಹೌದಾ? ಅನುಭವಿಸಿದ್ದೇ ಇದೆಲ್ಲ. ನಿನ್ನೆ ಕೇಳಿದ್ದು ಓದಿದ್ದು ಇವತ್ತು ನೆನಪಿರೋದಿಲ್ಲ. ಅದರಿಂದ ಏನು ಮಾಡಬೇಕು? ಆವೃತ್ತಿ ಮಾಡಬೇಕು. ಮತ್ತೆ ಮತ್ತೆ ಆವೃತ್ತಿ ಮಾಡಬೇಕು. ಬೇಸರ ಪಟ್ಕೋಬಾರ್ದು. ಅದಕ್ಕೂ ಒಂದು ಉದಾಹರಣೆ ಕೊಟ್ಟಿದ್ದಾರೆ ನೋಡಿ. ಒಂದು ಶಿಲ್ಪಿ ಆಗಬೇಕು ಅಂದರೆ ಎಷ್ಟು ಬಾರಿ ಕುಟ್ಟಬೇಕು? ಒಂದು ಬಾರಿ ಕುಟ್ಟಿದ ಕೂಡಲೇ ಪ್ರತಿಮೆ ಬಂದ್ಬಿಡುತ್ತದ? ಇಲ್ಲ, ಅನೇಕ ಬಾರಿ ಕುಟ್ಟಬೇಕು. ಆ ಥರ. ಅದರಿಂದ ಮರಣಶೀಲರಾಗಿ ಮರ್ತ್ಯರಾಗಿ ಇದ್ದರೂ ಕೂಡ ನಿನ್ನ ದರ್ಶನ ಯಾವಾಗ ಆಗ್ತದೆ? ಭಕ್ತಿ ಪರಿಪಾಕ ಆದಾಗಲೇ ನಿನ್ನ ದರ್ಶನ ಆಗ್ತದೆ. ಹಾಗೆ ಅಷ್ಟು ತನಕ ಏನು ಮಾಡಬೇಕು? ಶ್ರವಣಾದಿಗಳನ್ನು ಮಾಡ್ತಾ ಇರಬೇಕು. ಶ್ರವಣ ಮನಕ್ಕೆ ಆನಂದವೀಯುವುದು, ಭವಜನಿತ
ದುಃಖಗಳ ಕಳೆಯುವುದು, ವಿವಿಧ ಭೋಗಗಳ ಇಹಪರಂಗಳಲ್ಲಿ ಇಟ್ಟು ಸಲಹುವುದು. ಇನ್ನೇನು ಬೇಕು ಹೇಳಿ? ಯಾಕೆ ಶ್ರವಣ ಮಾಡಬಾರ್ದು? ಒಂದು ಕಾರಣ ಇದ್ದರೆ ಹೇಳಿ. ದೇವರ ಕುರಿತಾದ ಶ್ರವಣ ಯಾಕೆ ಮಾಡಬಾರ್ದು? ಒಂದು ಕಾರಣ. ಎಲ್ಲವನ್ನೂ ಕೊಡ್ತೇನೆ ಅಂತಾನೆ ದೇವರು, ನಾವೇ ತಿದ್ಕೋಬೇಕಷ್ಟೆ. ನ ಲಕ್ಷ್ಯಸೆ. ಮತ್ತು ಮೂಢದೃಶ, ನಮಗೇನಿದೆ? ಮೂಢದೃಶ, ಜ್ಞಾನವೇ ಇಲ್ಲ. ವಿಪರೀತ ಜ್ಞಾನ ಅಂತ ಬರೀತಾರೆ. ವಿಪರೀತ ಜ್ಞಾನದಿಂದ ನಾವು ತುಂಬಿ ಇದ್ದೀವಿ. ಯಾವುದು ಸುಖವಿಲ್ಲವೋ ಅದನ್ನು ಸುಖ ಅಂತ ಭಾವಿಸಿದ್ದೀವಿ, ಯಾವುದು ವಿದ್ಯೆ ಅಲ್ಲವೋ ಅದನ್ನೇ ವಿದ್ಯೆ ಅಂತ ಕೊಂಡಾಡ್ತಾ ಕೂತಿದ್ದೀವಿ, ಯಾವುದು ನಮ್ಮ ಜೊತೆಗೆ ಬರಲ್ಲವೋ ಅದನ್ನು ತಲೆಯಲ್ಲಿಟ್ಟುಕೊಂಡು ಕೊಂಡಾಡ್ತಾ ಇದ್ದೀವಿ. ಅದರಿಂದ ನೀನು ನಮಗೆ ಲಕ್ಷ್ಯನಾಗಿ ಇಲ್ಲ ಹಾಗೆ ಅಂತ ಅರ್ಥ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ, ನಟೋ ನಾಟ್ಯಚರೋಯತ ಹಾಗೆ ಅಂತ. ಇದೊಂದು ಹೇಳಿ ಮುಗಿಸ್ಬಿಡೋಣ. ನಟೋ ನಾಟ್ಯಚರೋಯತ. ಒಂದು ನಟ ಇದ್ದಾನೆ. ನಟ ಅಂದರೆ ನಾಟ್ಯ ಮಾಡುವವರು ಅಂತ ಅರ್ಥ. ಅವರೇನು ಮಾಡ್ತಾರೆ? ಭರತನಾಟ್ಯ ನೀವೆಲ್ಲ ನೋಡಿರ್ತೀರಿ. ಭರತನಾಟ್ಯ ಒಂದೊಂದು ಪದಕ್ಕೂ ಒಂದೊಂದು ಅಭಿನಯ ತೋರಿಸ್ತಾರೆ. ಆ ಒಂದು ಅಭಿನಯಕ್ಕೂ ಏನಿದೆ? ಒಂದು ಅರ್ಥ ಇದೆ. ಅವರೇನೋ ಸುಮ್ಮನೆ ಬಂದು ಕುಣಿದಾಡಿ ಹೋಗೋವರಲ್ಲ ಅವರು. ಅದೊಂದು ಅರ್ಥಬದ್ಧವಾದ ಒಂದು ಕೈಕಾಲಿನ ಒಂದು ಚಲನೆ ಅದು. ಅದಕ್ಕೊಂದು ಅರ್ಥ ಇದೆ. ಆದರೆ ದೇವ್ರ ನಾಮನೇ ಇಟ್ಕೊಂಡು ಮಾಡ್ತಾರೆ. ದೇವ್ರ ನಾಮ ಕೇಳಿದರೆ ಸರಿ, ಆದರೆ ಅವ್ರು ಮಾಡತಕ್ಕ ಅಭಿನಯವನ್ನು ನೋಡಿ ನಾವು ಅರ್ಥ ಮಾಡ್ಕೋಬೇಕು. ನಮಗೆ ಆ ಸಾಮರ್ಥ್ಯ ಇದೆಯಾ? ಇಲ್ಲ. ಯಾರಿಗೆ ಗೊತ್ತಿದೆ? ಯಾರಿಗೆ ಭರತನಾಟ್ಯ ಶಾಸ್ತ್ರ, ಭರತ ಅಂತ ಒಬ್ಬರು ಮಾಡಿದ್ದು, ಆ ಶಾಸ್ತ್ರವನ್ನು ಯಾರು ಓದಿದ್ದಾರೆ ಅವ್ರಿಗೇನು ಗೊತ್ತಾಗ್ತದೆ? ಓ, ಈ ಅಭಿನಯಕ್ಕೆ ಈ ಅರ್ಥ ಅಂತ ಗೊತ್ತಿದೆ. ನಾವು ನೋಡಿ, ಆ ಶಾಸ್ತ್ರ ಓದಿದವರು ನಾಟ್ಯವನ್ನು ನೋಡ್ತಾರೆ, ಆ ಶಾಸ್ತ್ರವನ್ನು ಓದದ ನಾವು ನಾಟ್ಯವನ್ನು ನೋಡ್ತೀವಿ. ಇಬ್ಬರಿಗೇನು ವ್ಯತ್ಯಾಸ? ಅವರಿಗೆ ಅರ್ಥ ಆಗ್ತದೆ, ನಮಗೆ ಅರ್ಥ ಆಗೋದಿಲ್ಲ. ಇಷ್ಟೇ ವ್ಯತ್ಯಾಸ. ಕುಂತಿ ಹೇಳಿದ್ದು ಇಷ್ಟೇ. ಜ್ಞಾನಿಗಳಿಗೆ, ಶಾಸ್ತ್ರವನ್ನು ಓದಿದವರಿಗೆ, ಸ್ವಾಮಿ ನೀನು ಕಾಣಿಸ್ಕೋತಿ, ಜ್ಞಾನ ಪರಿಪಕ್ವವಾಗಿದೆ, ಭಕ್ತಿ ಪರಿಪಕ್ವವಾಗಿದೆ, ಅವರು ನಿನ್ನನ್ನು ನೋಡ್ತಾರೆ, ನಾನು ನಿನ್ನನ್ನು ನೋಡ್ತೇನೆ, ಆದರೆ ನನ್ನಲ್ಲಿ ಏನಿಲ್ಲ. ಯದ್ಯಪಿ ಕೃಷ್ಣ ಕಣ್ಣಿಗೆ ಕಾಣಿಸ್ಕೊಂಡ ಆಗ ಅವಳಿಗೆ, ನಾನು ನಿನ್ನನ್ನು ನೋಡ್ತೇನೆ, ಆದರೆ ಭರತನಾಟ್ಯ ನಾವು ನೋಡಿದ ಹಂಗೆ ಏನೂ ಅರ್ಥ ಆಗಲ್ಲ, ನಿನ್ನ ಚರ್ಯನೇ ಅರ್ಥ ಆಗಲ್ಲ, ನೀನು ಅಲಕ್ಷ್ಯನೇ, ನೋಡಿದರೂ ನೋಡದಿದ್ದಾಗೆ. ಎಷ್ಟು ಸುಂದರವಾದ ದೃಷ್ಟಾಂತ ನೋಡಿ ಇದು. ಅದರಿಂದ ಈಗ ಕೃಷ್ಣ ಬಂದ ಅಂತ ಇಟ್ಟುಕೊಳ್ಳಿ, ಕುಂತಿಯನ್ನು ಬಿಟ್ಟುಬಿಡೋಣ. ಬರೋದಿಲ್ಲ ಕೃಷ್ಣ, ಏನು ಅಷ್ಟೆಲ್ಲ ಆಸೆ ಪಡಬೇಡಿ. ಕೃಷ್ಣ ಬಂದ ಅಂತ ಇಟ್ಕೊಳ್ಳೋಣ. ನಾವೇನು ತಿಳ್ಕೊತೀವಿ? ಎಲ್ಲಿ ಮೇಕಪ್ ಮಾಡ್ಕೊಂಡು ಬಂದು, ಯಾವ ಶೋರೂಮಿಂದ ಬಂದು, ಹೀಗೆ ಕೇಳೋದು ನಾವು ದೇವರನ್ನು ಅಲ್ವಾ? ಆ ರೀತಿಯಾಗಿ ಶಂಖಚಕ್ರ ಇಟ್ಕೊಂಡು ಬಂದರೆ ಏನು ತೋರ್ತದೆ ನಮಗೆ? ಎಲ್ಲಿಂದ ಬಂದಿ ಅಂತಲೇ ಕೇಳೋದು, ಮೇಕಪ್ ಮಾಡಿಕೊಂಡು ಹಾಗೆ ಅಲ್ವಾ? ಯಾಕೆ ನಮಗೆ ಅಷ್ಟೇ ಗೊತ್ತು ನಮಗೆ. ಅದಕ್ಕೆ ದೇವರು ನಮ್ಮ ಹತ್ರ ಬರೋದೇ ಇಲ್ಲ. ಮತ್ತು ಯಾವಾಗ ಬರ್ತಾನೆ ನೋಡಿ, ಧ್ರುವನಂಥ ಪರಿಸ್ಥಿತಿ ಬರಬೇಕು ನಮಗೆ. ಯಾವುದು ಬೇಡ ನನಗೆ. ನಾರದರು ಪರೀಕ್ಷೆ ಮಾಡಿದ್ರು ನೋಡಿ, ಯಾವುದು ಬೇಡ. ಪ್ರಹ್ಲಾದರಾಜನನ್ನು ಪರೀಕ್ಷೆ ಮಾಡಿದ್ರು ಯಾರು? ಅವ್ರ ತಂದೆನೇ ಪರೀಕ್ಷೆ. ಅದು ನಮಗೆ ಅರ್ಥ ಆಗಿಲ್ಲ. ಅದು ಅವ್ರ ತಂದೆನೇ ಮಾಡಿದ ಪರೀಕ್ಷೆ. ನಾನು ಬೇಕೋ ಹಿರಣ್ಯಕಶಿಪು ಅಂದರೆ ಏನು? ಬಂಗಾರ. ನಾನು ಬೇಕೋ ಹಿರಣ್ಯ ಬೇಕು, ಅಂದರೆ ದೇವರು ಬೇಕೋ ಹಿರಣ್ಯ ಬೇಕೋ ಹಾಗೆ. ಪ್ರಹ್ಲಾದರಾಜರು ಏನು ಹೇಳಿದರು? ಹಿರಣ್ಯಕಶಿಪು ಬೇಡ ನನಗೆ ಪದ್ಮನಾಭನೇ ಬೇಕು ಅಂತ ಪದ್ಮನಾಭನಿಗೆ ಶರಣು ಹೋದರು. ಅದು ಒಂದು ಪರೀಕ್ಷೆ ಅವರಿಗೆ, ಪ್ರಹ್ಲಾದನ ಪರೀಕ್ಷೆ. ನರಸಿಂಹದೇವರು ಬಂದರು ಅಲ್ಲಿ. ಈ ರೀತಿಯಾಗಿ ಜ್ಞಾನದಿಂದ, ವೈರಾಗ್ಯದಿಂದ ದೇವರು ನಮ್ಮನ್ನು ಪರೀಕ್ಷೆ ಮಾಡಿದರೆ, ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಾನಾ? ಡೈಲಿ ಮಾಡ್ತಾನೆ, ಕ್ಷಣ ಕ್ಷಣದಲ್ಲೂ ಮಾಡ್ತಾನೆ. ಮಾಡಿಲ್ಲ ಎಂಬ ಅದಕ್ಕೆ ಅವನು ದರ್ಶನ ಕೊಡೋದಿಲ್ಲ. ಯಾವಾಗ ನಾವು ಮಾಡ್ತೀವಿ ಆ ಕ್ಷಣದಲ್ಲಿ 1 ಸೆಕೆಂಡ್ ದೇವರು ಲೇಟ್ ಮಾಡೋದಿಲ್ಲ. 7 ಗಂಟೆ ಅಂದರೆ 7 ಗಂಟೆ ಮುಗಿಸಿಬಿಡ್ತಾನೆ ಅವನು, ಲೇಟ್ ಮಾಡೋದಿಲ್ಲ ಅವನು. ಆದರೆ ನಾವು ಇನ್ನೂ ತಯಾರಾಗಿಲ್ಲ. ಇನ್ನು ನಮಗೆ ಧ್ರುವನ ಚರಿತ್ರೆ, ಅದಕ್ಕೆ ಮತ್ತೆ ಏನು ಮಾಡಬೇಕು? ಧ್ರುವನ ಚರಿತ್ರೆ, ಪ್ರಹ್ಲಾದರಾಜನ ಚರಿತ್ರೆ ಕೇಳ್ತಾ ಮನಸ್ಸಿನಲ್ಲಿ ಆ ಬದಲಾವಣೆ. ಒಂದು ಸಾರಿ ಕೇಳಿದರೆ ಬರೋದಿಲ್ಲ.
ಕೇಳ್ಬೋದು, ಎಷ್ಟು ಜರೀರಿ ನಾನು ಹುಟ್ಟಿದಾಗಿಂದ ಭಾಗವತನೇ ಕೇಳ್ತಾ ಇದ್ದೀನಿ. ಇಲ್ಲ, ಆ ಕತೆ ನೆನಪಿಸ್ಕೋಬೇಕು. ದುಡ್ಡು ಕೊಡು ಅಂತ ಒಂದು ರಾಜನ ಹತ್ರವೇ ಕೇಳ್ತಾ ಇದ್ದ ನೋಡಿ. ಯಾವಾಗ ಅವನು ಹೋಗೋದನ್ನು ನಿಲ್ಲಿಸಿದನೋ ರಾಜನೇ ತಟ್ಟೆ ತುಂಬ ತೆಗೆದುಕೊಂಡು ಹೋದ ನೋಡಿ. ಆ ಪರಿಸ್ಥಿತಿಗೆ ನಾವು ಆಗಬೇಕು. ಆಗ ದೇವರು ನಮಗೆ ಒಲಿತಾನೆ. ಇದು ದೇವರು ಒಲಿಯುವ ಕ್ರಮ. ಇಲ್ಲದಿದ್ದರೆ ಭರತನಾಟ್ಯ ಶಾಸ್ತ್ರ ಗೊತ್ತಿದ್ದವರು ಭರತನಾಟ್ಯ ನೋಡ್ತಾರೆ, ಅವರಿಗೆಲ್ಲವೂ ಅರ್ಥ ಆಗ್ತದೆ, ಅಭಿನಯ ಅರ್ಥ ಆಗ್ತದೆ. ಭರತನಾಟ್ಯ ಶಾಸ್ತ್ರ ಗೊತ್ತಿಲ್ಲದವರು ನಾಟ್ಯ ನೋಡ್ತಾರೆ, ನಮಗೇನೋ ಸುಮ್ಮನೆ ಏನೋ ಕೈಕಾಲು ಡ್ಯಾನ್ಸ್ ಅಂತ ಹೇಳ್ಬಿಡ್ತೀವಿ ನಾವಷ್ಟೇ. ಅದಕ್ಕಿಂತ ಏನೂ ಅರ್ಥ ಆಗೋದಿಲ್ಲ ನಮಗೆ. ಅದರಿಂದ ಸ್ವಾಮಿ, ನೀನು ನಮಗೆ ಅಲಕ್ಷ್ಯನೇ ಆಗಿದ್ದಿ, ಕಣ್ಣು ಮುಂದೆ ಕಂಡರೂ ಕೂಡ ನೀನು ನಮಗೆ ಅಲಕ್ಷ್ಯನೇ ಆಗಿದ್ದಿ, ನಿನ್ನ ಅನುಗ್ರಹ ನಮ್ಮ ಮೇಲೆ ಇರಲಿ ಅಂತ ಕುಂತಿದೇವಿಯ ಪ್ರಾರ್ಥನೆ. ಮತ್ತೆ ನಾಳೆ ಸೇರಿದಾಗ ನೋಡೋಣ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸುಹೃತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.